ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಗೋ ಹೆಡ್ ಅನ್ನೋ ಸೀರೀಸ್ನ 5th ಪಾರ್ಟ್ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾ ಐಕನಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತಿನ ಈ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಪಾರ್ಟ್ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಅವರ ಅಜ್ಜಿಗೆ ಮೈ ಹುಷಾರಿಲ್ಲ ಅಂತ ಅವರಪ್ಪ ಬಂದು ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ತಾರೆ. ಇನ್ನು ಹೇಳ್ಬೇಕಂದ್ರೆ ಅವ್ರು ತುಂಬಾನೇ ಸೀರಿಯಸ್ ಕಂಡೀಷನ್ ಅಲ್ಲಿ ಇರ್ತಾರೆ. ಅವ್ರ ಹತ್ರ ಹಾಸ್ಪಿಟಲ್ ಕೂತಿರ್ಬೇಕಾದ್ರೆ ಹೀರೋ ಅವರಮ್ಮ ಅವ್ನಿಗೆ ಕಾಲ್ ಮಾಡ್ತಾರೆ. ಆಕ್ಚುಲಿ ಅವ್ನಿಗೆ ಮಾತಾಡಕ್ ಇಷ್ಟ ಇಲ್ಲ, ಇದ್ರೂ ಈ ತರ ಸಿಚುವೇಶನ್ ಅಲ್ಲಿ ಕೂಡ ಮಾತಾಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತ ಕಾಲ್ ನ ಅಟೆಂಡ್ ಮಾಡ್ತಾನೆ. ಈ ವಿಷಯ ಗೊತ್ತಾಗಿದ ತಕ್ಷಣ ಆ ಕಡೆಯಿಂದ ಅವರಮ್ಮ ತುಂಬಾನೇ ಅಳ್ತಾರೆ. ಇವನು ಸಮಾಧಾನ ಮಾಡ್ತಾನೆ. ಏನು ಪ್ರಾಬ್ಲಮ್ ಇಲ್ಲಮ್ಮ, ಹಾಸ್ಪಿಟಲ್ ಇದಾರಲ್ವಾ, ನಾನು ಅಪ್ಪ ಇಲ್ಲೇ ಇದೀವಿ, ನಾನು ನೋಡ್ಕೊಳ್ತೀವಿ ಅಂತ ಧೈರ್ಯ ಕೊಡ್ತಾನೆ. ಇವಾಗ ಹಂಗೆ ಇನ್ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಫೋನ್ ಕಾಲ್ ಬರುತ್ತೆ. ಈ ಸತಿ ಕಾಲ್ ಮಾಡಿರೋದು ಅವ್ರ ತಂಗಿ. ಓ ಅಂತ ಹತ್ಕೊಂಡ್ ಕಾಲ್ ಮಾಡಿರ್ತಾಳೆ. ಇವ್ನ್ ಕೂಡ ಏನಾಯ್ತು, ಯಾಕಿತ್ರ ಮಾತಾಡ್ತಾ ಇದೀಯ ಅಂತ ಕೇಳಿದಾಗ ಅಪ್ಪ ಅಮ್ಮ ಏರ್ಪೋರ್ಟ್ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಕಾರ್ ಭಯಂಕರವಾಗಿ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಅಪ್ಪ ಅಮ್ಮಗೆ ಸಿವಿಯರ್ ಇಂಜುರೀಸ್ ಆಗ್ಬಿಟ್ಟಿದೆ ಅಂತ ಇವಾಗ ಒಂದು ಬ್ಯಾಡ್ ನ್ಯೂಸ್. ಅಷ್ಟೇ, ಹೀರೋಗ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇದೇನಪ್ಪ ಈ ತರ ಹೇಳ್ತಾ ಇದಾರೆ ಅಂತ. ಇನ್ ಸ್ವಲ್ಪ ಹೊತ್ತಲ್ಲಿ ಒಳಗಡೆ ಇರೋ ನರ್ಸ್ ಬಂದು ಹೇಳ್ತಾರೆ, ವಿ ಆರ್ ರಿಯಲಿ ಸಾರಿ, ನಿಮ್ ಅಜ್ಜಿನ ಬಗ್ಸ್ಕೊಳಕ್ ಆಗ್ಲಿಲ್ಲ, ಅವ್ರು ತೀರ್ಕೊಂಡ್ರು ಅಂತ. ಅಷ್ಟೇ ಬ್ಯಾಕ್ ಟು ಬ್ಯಾಕ್ ಈ ತರ ಒಂದು ಕಷ್ಟವಾಗಿರೋ ವಿಷಯಗಳನ್ನ ಹೇಳ್ತಾ ಇದ್ರೆ ನಮ್ಗೆ ಹೀರೋಗ್ ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪಾಪ ಅವ್ನ್ ಕಣ್ ತುಂಬಾ ನೀರ್ ತುಂಬ್ಕೊಂಡ್ಬಿಡುತ್ತೆ. ಇವಾಗ ಇಲ್ಲಿ ನಮ್ ಹೀರೋನ್ ಮನೇಲಿ ತೋರಿಸ್ತಾರೆ. ಜ್ಯಾಂಗ್ ಪಾಡ್ಗ ಅವ್ನ ಏನೋ ಕೆಲಸ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಆಗ್ತಾನೆ ಹೀರೋನ್ ಅವರಪ್ಪ ಒಳಗಡೆ ಎಂಟ್ರಿ ಆಗ್ತಾರೆ. ಅದ್ರ ಕಣ್ಣತ್ರ ಭಯಂಕರವಾಗಿ ಒಂದು ಗಾಯ, ಹಂಗೆ ಫುಲ್ ಕಪ್ಪಗಾಗ್ಬಿಟ್ಟಿರುತ್ತೆ. ಇದನ್ನ ನೋಡಿ ಜ್ಯಾಂಗ್ ಭಯನೇ ಪಟ್ಬಿಡ್ತಾನೆ. ಅಪ್ಪ ಏನಾಯ್ತಪ್ಪ, ಏನ್ ಮುಖದ ಮೇಲೆ ಗಾಯ ಅಂತ ಕೇಳಿದಾಗ ಜಿ ಅವರಪ್ಪ ಹೇಳ್ತಾರೆ, ಅಯ್ಯೋ ಅದೆಲ್ಲ ಏನಿಲ್ಲಪ್ಪ, ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದ್ ಐಟಮ್ ಕಣ್ ಮೇಲೆ ಬಿದ್ಬಿಡ್ತು ಅದೇ ಅಂತಂದಾಗ ಇವನಂತಾನೆ, ಅಪ್ಪ ಏನಪ್ಪ ಈ ತರ ಮಾಡ್ಕೊಂಡಿದೀರಾ, ನೀವು ಈ ನಡುವೆ ತುಂಬಾನೇ ಕೇರ್ಲೆಸ್ ಮಾಡ್ತಾ ಇದ್ದೀರಾ, ನಿಮ್ ಮೈನ ನೀವು ನೋಡ್ಕೊಳ್ತಾನೆ ಇಲ್ಲ ಅಂತ ಫಸ್ಟ್ ಏಡ್ ಕಿಟ್ ಎಲ್ಲ ತಗೊಂಡೋಗಿರೋ ಟ್ರೀಟ್ಮೆಂಟ್ ಮಾಡ್ಕೊಂಡೆ ಹೇಳ್ತಾನೆ. ಇನ್ ನಾನು ಕಾಲೇಜ್ಗೆ ಹೋಗ್ಬಿಟ್ರೆ ನೀವ್ ಏನ್ ಮಾಡ್ತೀರೇನೋ ನನ್ಗೆ ಇವಾಗ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಅಂತ. ಇನ್ನೊಂದ್ ಕಡೆ ಅದೇ ಟೈಮ್ಗೆ ನಮ್ ಹೀರೋ ಅವರಪ್ಪ ಜಿ ಅವರಪ್ಪಗೆ ಕಾಲ್ ಮಾಡ್ತಾರೆ. ಈ ತರ ಅಜ್ಜಿ ತೀರ್ಕೊಂಡಿದ್ದಾರೆ, ಏನೇನ್ ನಡೀತೋದೆಲ್ಲ ಹೇಳಿದಾಗ ಜಿ ಅವರಪ್ಪಗೆ ಇವ್ರಿಗೆಲ್ಲ ಏನ್ ತಗೊಳ್ಳೋದು, ಆ ವಿಷಯ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಪಾಪ ಎಲ್ಲರೂ ತುಂಬಾ ಬೇಜಾರ್ ಕೂತಿರ್ತಾರೆ. ಅವತ್ತು ನೈಟ್ ಹೀರೋ ಮನೆಗ್ ಬರ್ತಾನ ಇಲ್ವಾ ಅಂತ ಹೇಳಿ ಅವರೆಲ್ಲ ನಿದ್ದೆ ಕಣ್ಣಲ್ಲೇ ಕೂತ್ಕೊಂಡಿರ್ತಾರೆ. ಜಿಯಾಗಂತೂ ಫುಲ್ ನಿದ್ದೆ ಬರ್ತಾ ಇರುತ್ತೆ. ಆದ್ರೂ ಇವತ್ತು ಹೀರೋ ಬರ್ತಾನೋ ನೋಡ್ಬೇಕು ಅನ್ಕೊಂಡೆ ಕೂತಿರ್ತಾಳೆ. ಜಿ ಅವರಪ್ಪ ಹೇಳ್ತಾರೆ, ಜಿಯಾ ಈಗಾಗ್ಲೇ ತುಂಬಾ ಲೇಟ್ ಆಗಿದೆ, ನೀನೋಗ್ ಮಲ್ಕೋ ಹೋಗೋ, ಅವ್ನ್ ಬರ್ತಾನೆ, ಆಮೇಲೆ ನಾನು ಎಬ್ಬಿಸ್ತೀನಿ ಅಂದಾಗ ಅವಳು ಕೂಡ ಸರಿ ಆಯ್ತಪ್ಪ ಅಂತ ಹೇಳಿ ಎದ್ದು ಒಳಗಡೆ ಹೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಕಾಲಿಂಗ್ ಬೆಲ್ ಸೌಂಡ್ ಕೇಳಿಸುತ್ತೆ. ಯಾರಂತ ಹೇಳಿ ಅಂದ್ರೆ ಹೀರೋನು ಇರ್ಬೋದು ಅಂತ ಹೇಳಿ ಅವಳೋಗಿ ಆಸಿಂದ ಡೋರ್ ನ ಓಪನ್ ಮಾಡಿದ್ರೆ ಹೀರೋ ಬಂದಿಲ್ಲ, ಅವ್ರಪ್ಪ ಬಂದಿರ್ತಾರೆ. ಇವಳು ಕೂಡ ನೋಡ್ಬಿಟ್ಟು ಎಲ್ಲಪ್ಪ ಲಿಂಗ್ ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ಅವ್ರ ಅಜ್ಜಿ ಜೊತೆ ಅವ್ರ ಸ್ವಂತ ಊರಿಗೆ ಹೋಗಿದಾರಪ್ಪ, ಅಲ್ಲಿ ಅವ್ರು ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡ್ಬೇಕಲ್ವಾ, ಸೊ ಅಲ್ಲಿಗೆ ಹೋಗಿದಾರೆ ಅಂತ ಹೇಳಿದಾಗ ಅವ್ನ್ ಬಂದಿಲ್ಲ ಅಂತ ಇವಳಿಗೆ ತುಂಬಾನೇ ಬೇಜಾರಾಗ್ಬಿಡತ್ತೆ. ಜಿ ಅವರಪ್ಪ ಹೇಳ್ತಾರೆ, ಸರಿ ನೀನ್ ಬಾ ಒಳಗಡೆ, ಏನ್ ಅಷ್ಟು ಡಲ್ ಆಗಿದ್ಯಾ ಅಂತ ಕರೆದು ಕೂರ್ಸ್ಕೊಂಡು ಆಮೇಲೆ ಏನಾಯ್ತು ಅಂತೆಲ್ಲ ವಿಚಾರಣೆ ಮಾಡಿದಾಗ ಇವರೆಲ್ಲ ಡೀಟೇಲ್ಸ್ ಹೇಳ್ತಾರೆ. ಈ ವಿಷಯನ ಕೇಳಿಸ್ಕೊಂಡು ಅವ್ರು ಇಲ್ಲಿಗೆ ಬರೋದಕ್ಕೆ ಅಲ್ಲಿ ಏರ್ಪೋರ್ಟ್ ಹೋಗೋ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಹೀರೋ ಅವ್ರ ಅಮ್ಮಗೆ ಸೆಕೆಂಡ್ ಹಸ್ಬೆಂಡ್ ಇರ್ತಾರಲ್ಲ, ಅವ್ರು ಬಂದು ಆಕ್ಸಿಡೆಂಟ್ ಅಲ್ಲೇ ತೀರ್ಕೊಂಡಿದ್ದಾರೆ. ಇವಳಿಗೆ ಕೂಡ ತುಂಬಾ ಸಿವಿಯರ್ ಇಂಜುರಿ ಆಗಿದೆಯಂತೆ, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ವಿಷಯ ಎಲ್ಲ ಹೀರೋ ಗೊತ್ತಾದ್ಮೇಲೆ ಪಾಪ ಅವ್ನ ಹೆಂಗ್ ಫೀಲ್ ಮಾಡಿರ್ತಾನೋ ಏನೋ, ಅವ್ನಿಗೆ ತುಂಬಾನೇ ಬೇಜಾರಾಗಿರತ್ತಲ್ವಾ ಅಂತ ಇವಳು ತುಂಬಾನೇ ಫೀಲ್ ಮಾಡ್ತಾರೆ. ಈಗೀಗ ಫ್ಯಾಮಿಲಿಯಲ್ಲಿ ಒಂಥರ ಸಂತೋಷವಾದ ವಿಷಯ ನಡ್ಕೊಂಡು ಎಲ್ಲರೂ ಸ್ವಲ್ಪ ಖುಷಿಯಾಗಿದ್ರು. ಆದ್ರೆ ಬ್ಯಾಕ್ ಟು ಬ್ಯಾಕ್ ಈ ತರ ಬೇಜಾರಾಗಿರೋ ವಿಷಯಗಳು, ಮನ್ಸ್ ನೋವಾಗೋ ತರ ವಿಷಯಗಳು ಬರ್ತಾ ಇದ್ರೆ ಎಲ್ಲರಿಗೂ ಹೆಂಗ್ ತಗೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ಜಿಯಾ ಸುಮ್ನೆ ನಿದ್ದೆ ಮಾಡ್ತಾಳೆ ಕ್ಲಾಸ್ ಅಲ್ಲಿ. ಇವಾಗ ಈ ತರ ಒಂದು ವಿಚಾರ ಗೊತ್ತಾದ್ಮೇಲೆ ಇನ್ ಸುಮ್ನೆ ಇರ್ತಾಳ, ಹಂಗೆ ನಿದ್ದೆ ಕಣ್ಣಲ್ಲೇ ನೋಡ್ಕೊಂಡ್ ಕೂತಿರ್ತಾಳೆ. ಇವತ್ತಂತ ನೋಡ್ಬಿಟ್ಟು ಸರ್ ಬೇರೆ ಎಬ್ಬಿಸ್ಬಿಡ್ತಾರೆ. ಏನೋ ಕ್ವೆಶ್ಚನ್ ಕೇಳ್ಬಿಟ್ಟು ಆನ್ಸರ್ ಮಾಡು ಅಂತ ಹೇಳಿದ್ರೆ ಅವಳಿಗೇನು ಆನ್ಸರೇ ಗೊತ್ತಾಗ್ತಾ ಇಲ್ಲ. ಮುಂದ್ಗಡೆ ಕುತ್ಕೊಂಡಿರೋ ಅವ್ರ ಫ್ರೆಂಡ್ ರಿಯಾ ಕೂಡ ಅಷ್ಟೇ, ಬಾಯಲ್ಲ ಆನ್ಸರ್ ನ ಹೇಳ್ತಾಳೇನೋ ಅಂತ. ಆದ್ರೆ ಹೀರೋನ್ ಅದನ್ನ ಕೂಡ ಹೇಳ್ತಾ ಇಲ್ಲ, ಹಂಗೆ ಸೈಲೆಂಟ್ ಆಗಿ ನಿಂತಿರ್ತಾಳೆ ಪನಿಷ್ಮೆಂಟ್ ಆಗಿ. ಅವತ್ತೆಲ್ಲ ಕ್ಲಾಸ್ ಅಲ್ಲಿ ಬೇರೆ ನಿಲ್ಸ್ಬಿಟ್ಟಿರ್ತಾರೆ. ಈಗ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹೀರೋ ಬಗ್ಗೆನೇ ಮಾತಾಡ್ಕೊಂಡ್ ಬರ್ತಾ ಇರ್ತಾಳೆ. ಅವ್ನ್ ಇಲ್ಲ ಅಂದ್ರೆ ಮನೇಲಿ ಇರೋದಕ್ಕೆ ಬೇಜಾರಾಗ್ತಿದೆ, ಪಾಪ ಅವ್ನು ಎಷ್ಟು ಬೇಜಾರ್ ಮಾಡ್ಕೊಂಡಿದಾನೋ ಏನೋ, ಎಷ್ಟು ಕಷ್ಟ ಪಡ್ತಾ ಇದಾನೋ ಏನೋ ಅಂತ ಈ ತರ ಮಾತಾಡ್ಕೊಂಡ್ ಬರ್ತಾ ಇದ್ರೆ ಕೂಡ ಕೈ ಕಾಲೆಲ್ಲ ಇಟ್ಕೊಂಡು ಸುಮ್ನೆ ಬರ್ಬೇಕು. ಆದ್ರೆ ನಮ್ ಜಿಯಾ ತುಂಬಾ ಗುಡ್ ಗರ್ಲ್ ಅಲ್ವಾ, ಸ್ವಲ್ಪ ಜಾಸ್ತಿನೇ ಅಲ್ಲಾಡ್ಸ್ಕೊಂಡ್ ಬಂದಿರೋದ್ರಿಂದ ಇವಾಗೇ ಟೈಮ್ ಸರಿ ಇಲ್ಲ. ಸ್ಟೆಪ್ಸ್ ಅಲ್ಲಿ ಬೇರೆ ಕಾಲ್ ಎಡ್ವಿ ಕೆಳಗಡೆ ಬಿದ್ಬಿಡ್ತಾಳೆ. ಸರಿಯಾದ ಏಟು. ಇದ್ರ ನೋಡಿ ರಿಯಾ ಭಯ ಪಟ್ಟು ಹೆಂಗೋ ಹಾಸ್ಪಿಟಲ್ಗೆ ಸೇರ್ಸ್ಬಿಟ್ಲು. ಹಾಸ್ಪಿಟಲ್ಗೆ ಸೇರ್ಸಿದ್ಮೇಲೆ ಈ ವಿಷಯನ ಜ್ಯಾಂಗ್ ಹೇಳಿದ್ಮೇಲೆ ಜ್ಯಾಂಗ್ ಅಂತೂ ಸಖತ್ ಭಯ ಆಗ್ಬಿಡತ್ತೆ. ಏನಾಯ್ತು ಏನೋ ಅಂತ ಎದ್ದು ಬಿದ್ದು ಹಾಸ್ಪಿಟಲ್ಗೆ ಓಡ್ ಬರ್ತಾನೆ. ಏನಾಯ್ತು ಹಿಂಗ್ ಈ ತರ ಎಲ್ಲ ಗಾಯ ಆಯ್ತು ಅಂತ ಹೇಳಿದ ತಕ್ಷಣ ನಿಜ ಹೇಳಿದ್ರೆ ಇನ್ನ ಜ್ಯಾಂಗ್ ಕೂಡ ಬೈತಾನೆ ಅಂತ ಹೇಳಿ ಹಂಗೆ ರಿಯಾ ಕಡೆ ಕಣ್ ತೋರಿಸಿದ ತಕ್ಷಣ ರಿಯಾಗೆ ಒಂದ್ ಸ್ಟೋರಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ತರ ಸ್ಟೆಪ್ಸ್ ಅಲ್ಲಿ ಇಳಿತಾ ಇದ್ವಿ, ಯಾರು ಹಿಂದ್ಗಡೆಯಿಂದ ತಳ್ಬಿಟ್ರು, ಆದ್ರೆ ಯಾರಂತ ಗೊತ್ತಾಗ್ಲಿಲ್ಲ, ತುಂಬಾ ಹುಡುಗಿಯರು ಇದ್ರಲ್ವಾ, ಸೊ ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿ ಸುಳ್ಳು ಹೇಳ್ಬಿಡ್ತಾರೆ. ಅವಳು ಕೂಡ ಅದನ್ನೇ ಮೇಂಟೈನ್ ಮಾಡ್ತಾಳೆ. ಅದಾದ್ಮೇಲೆ ನರ್ಸ್ ಬಂದು ಅವಳಿಗೆ ಟ್ರೀಟ್ಮೆಂಟ್ ನೋಡ್ತಾ ಇದ್ರೆ ಅವಳು ಕಿರ್ಚ್ತಾಳೋ ಇಲ್ವೋ, ಜ್ಯಾಂಗ್ ಸಖತ್ ಕಿರ್ಚ್ತಾ ಇರ್ತಾನೆ. ಸಿಸ್ಟರ್ ಪ್ಲೀಸ್ ಸಿಸ್ಟರ್, ಅವ್ಳಿಗೆ ಸ್ವಲ್ಪ ನೋಡ್ಕೊಂಡು ಹಾಕಿ, ನೋವಾಗುತ್ತೋ ಏನೋ ಅನ್ನೋ ತರ ಇವ್ನು ಸೌಂಡ್ ಕೊಡ್ತಾ ಇರ್ತಾನೆ. ಈಗ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಅವಳು ನಂಗೆ ಹೆಗಲ್ ಮೇಲೆ ಹಾಕೊಂಡೆ ಬರ್ತಾ ಇರ್ತಾನೆ. ಆಗ ಜ್ಯಾಂಗೆ ಕೇಳ್ತಾನೆ, ಜಿಯಾ ಏನಾಗಿದೆ ನಿನ್ಗೆ, ಏನಕ್ಕೆ ಈ ತರ ಡಲ್ ಆಗಿದೆಯಾ ಅಂದಾಗ, ನಾನ್ ಲಿಂಗ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀನಿ ಕಣೋ, ಅವ್ನ್ ಊರ್ಗ್ ಹೋಗಿ 10 ದಿನ ಆಯ್ತು, 10 ದಿನಕ್ಕೆ ನನ್ಗೆ ಈ ತರ ಫೀಲ್ ಆಗ್ತಿದೆ. ಇನ್ ನಿಮ್ಮಿಬ್ರಿಗೂ ಯಾವ್ದೋ ಒಳ್ಳೆ ಯೂನಿವರ್ಸಿಟಿಯಲ್ಲಿ ಶೀಟ್ ಎಲ್ಲ ಸಿಕ್ಕಿದ್ರೆ ನೀವ್ ಹೊರಟೋದ್ರೆ ಆಮೇಲೆ ನಾನು ಒಬ್ಳೆ ಹೆಂಗಿರಕ್ಕಾಗುತ್ತೆ, ಇದೆಲ್ಲ ನೆನ್ಸ್ಕೊಂಡ್ರೆ ನಂಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳಿದಾಗ ಜ್ಯಾಂಗ್ ಹೇಳ್ತಾನೆ, ಆತರ ಎಲ್ಲ ಏನಿಲ್ಲ ಜಿಯಾ, ನಾವ್ ಡೈಲಿ ಕಾಲ್ ಮಾಡ್ತಾ ಇರ್ತೀವಲ್ಲ, ಡೈಲಿ ಕಾಲ್ ಮಾಡ್ತೀವಿ, ಡೈಲಿ ಮಾತಾಡೋಣ, ಡೈಲಿ ವಿಡಿಯೋ ಕಾಲ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಇವಳು ಅಂತಾಳೆ, ನಿಜವಾಗ್ಲೂನಾ, ಎಲ್ಲರೂ ಅಂತಾರೆ ಕಾಲೇಜ್ಗೆಲ್ಲ ಹೋಗ್ಬಿಟ್ರೆ ಹುಡುಗಿರ್ನ ಪಟಾಯಿಸೋದು, ಡೇಟಿಂಗ್ ಮಾಡೋದು, ಹಂಗೆ ಹಿಂಗೆ ಅಂತ ಬಿಸಿ ಆಗ್ಬಿಡ್ತಾರೆ, ಆಮೇಲೆ ಫ್ಯಾಮಿಲಿ ಕಡೆ ಸೇರ ಗಮನ ಕೊಡಲ್ಲ ಅಂತ, ಬಟ್ ನೀನೇನೋ ಈ ತರ ಹೇಳ್ತಾ ಇದೀಯ ಅಂದಾಗ ಜ್ಯಾಂಗ್ ಹೇಳ್ತಾನೆ,
ಜಿಯಾ ಯಾರು ಹೇಳಿದ್ ನಿನ್ಗದಲ್ಲ, ಯಾರು ಹೇಳ್ಕೊಡ್ತಾರೆ ಇಂತ ಮಾತಲ್ಲ, ಆತರ ಎಲ್ಲ ಏನು ಇಲ್ಲ, ನಾವ್ ಆತರ ಎಲ್ಲ ಅಂತ ನಿಂಗೆ ಗೊತ್ತಿಲ್ವಾ ಅಂದಾಗ ಅವಳಂತಾಳೆ, ನಿನ್ಗೆ ಕಣೋ ಸರಿಯಾಗಿ ಗೊತ್ತಿಲ್ಲ, ನಿನ್ಗಿಂತ ನನ್ಗೆ ಜಾಸ್ತಿ ಗೊತ್ತು ಅಂತ ಅವ್ನ ಹತ್ರಗೆ ನಕ್ಕೊಂಡ್ ಮಾತಾಡ್ಕೊಂಡ್ ಬರ್ತಾರೆ. ಅದೇ ಟೈಮಲ್ಲಿ ಅವ್ರ ಅಪೋಸಿಟ್ ಅಲ್ಲಿ ಒಂದು ಆಂಬುಲೆನ್ಸ್ ಪಾಸ್ ಆಗುತ್ತೆ. ಅವ್ರ ಮನೆ ಹತ್ರ ಹೋಗ್ತಾ ಹೋಗ್ತಾನೆ ಅವ್ರ ಪಕ್ಕದ ಮನೆ ಆಂಟಿ ಹಂಗೆ ಓಡ್ಬಿಟ್ಟು ಬಂದು ಹೇಳ್ತಾರೆ, ಆಂಬುಲೆನ್ಸ್ ಅಲ್ಲಿ ಹೋಗ್ತಾ ಇರೋದು ನಿಮ್ಮ ಅಪ್ಪನೇ, ಏನಾಯ್ತು ಏನಂತ ಗೊತ್ತಿಲ್ಲ, ಪಾಪ ಅವ್ರ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಟ್ರು, ನನ್ಗೆ ಏನ್ ಮಾಡೋದೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಇವ್ರಿಬ್ರಿಗೂ ಸಖತ್ ಭಯ ಆಗ್ಬಿಡತ್ತೆ. ಅವಾಗ ಕೂಡ ಝ್ಯಾಂಗು ಹೀರೋಯಿನ್ ಕೆಳಗಡೆ ಬಿಡೋದಿಲ್ಲ, ಅಂದ್ರೆ ನಮ್ ಜಿಯಾನ ಕೆಳಗಡೆ ಬಿಡೋದಿಲ್ಲ, ಅವಳು ನೆತ್ಕೊಂಡೆ ಹಂಗೆ ಓಡೋಗ್ತಾನೆ ಹಾಸ್ಪಿಟಲ್ಗೆ ಹೋಗಿ ಅಂತೂ ಇವ್ರಿಗೆ ತುಂಬಾನೇ ಭಯ ಆಗ್ಬಿಡತ್ತೆ. ಅಪ್ಪಗೆ ಏನಾಯ್ತು ಏನೋ ಈ ತರ ಉಸಿರು ಪಸರು ಇಲ್ದೆ ಮಲ್ಗಿದ್ದಾರೆ ಅಂತ. ಅಲ್ಲಿ ಡಾಕ್ಟರ್ ನ ಕೇಳಿದಾಗ ಅವ್ರು ಹೇಳ್ತಾರೆ, ನೀವ್ ಭಯ ಪಡೋ ತರ ಎಲ್ಲ ಏನು ಇಲ್ಲ, ಅವ್ರು ತುಂಬಾನೇ ಕೆಲಸ ಮಾಡಿ ತುಂಬಾ ಸ್ಟ್ರೈನ್ ಮಾಡಿರೋದ್ರಿಂದ ಮೈ ಈ ತರ ಕಂಡೀಷನ್ ಅಲ್ಲಿ ಇದೆ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾರೆ, ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಇದ್ರೂನು ಇದುವರೆಗೂ ಅವ್ರ ಅಪ್ಪನ ಆತರ ಒಂದು ಕಂಡೀಷನ್ ಅಲ್ಲಿ ನೋಡಿಲ್ವಲ್ಲ. ಹೀರೋಯಿನ್ಗಂತೂ ತುಂಬಾನೇ ಅಳು ಬರುತ್ತೆ, ಅವರಪ್ಪ ಕೈನ ಹಿಡ್ಕೊಂಡು ಅಳ್ತಾನೆ ಇರ್ತಾಳೆ. ಝ್ಯಾಂಗ್ ಕೂಡ ತುಂಬಾ ಬೇಜಾರಾಗ್ಬಿಡುತ್ತೆ. ಅದಾದ್ಮೇಲೆ ಅವ್ರಪ್ಪ ಇದ್ಮೇಲೆ ಹೆಂಗೋ ಮನೆ ಕೂಡ ಕರ್ಕೊಂಡ್ ಬರ್ತಾರೆ. ಇಬ್ರು ಈ ಕಡೆ ಆ ಕಡೆ ಅವ್ರನ್ನ ಹಿಡ್ಕೊಂಡ್ ಬರ್ತಾರೆ ನೋಡ್ಬಿಟ್ಟು ಅವರಪ್ಪ ಅಂತಾರೆ, ಅಯ್ಯೋ ಮಕ್ಳ ನನ್ಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಜಸ್ಟ್ ಜ್ಞಾನ ತಪ್ಪಿರೋದು ಅಷ್ಟೇ ತಾನೆ, ಡಾಕ್ಟರ್ ಏನು ಇಲ್ಲ ಅಂದ್ರಲ್ಲ, ಬಿಡಿ ನಾನೇ ಹೋಗ್ತೀನಿ ಅಂತ ಹೇಳಿದಾಗ ಒಳಗಡೆ ಆಲ್ರೆಡಿ ಹೀರೋ ಅವರಪ್ಪ ಇರ್ತಾರೆ. ಅವ್ರಂತೂ ಇವ್ರನ್ನ ನೋಡಿದ ತಕ್ಷಣ ಸರಿಯಾಗಿ ಬೈತಾರೆ, ಒಂದು ದಿನ ಮನೇಲಿ ಇಲ್ಲ ಅಂದ್ರೆ ಏನೋ ಮಾಡ್ಕೊಂತೀಯ ನೀನು, ಯಾಕೋ ಈ ತರ ಮಾಡ್ಕೊಂತಾ ಇದೀಯ ಅಂತಂದಾಗ ಅವ್ರಂತಾರೆ, ಅಯ್ಯೋ ಅದೆಲ್ಲ ಏನು ಇಲ್ಲ ಕಣೋ, ಸರಿ ಇರಿ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ, ಇವತ್ತು ಮಕ್ಕಳದು ರಿಸಲ್ಟ್ ಬರತ್ತಲ್ವಾ, ಸೊ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅಂದಾಗ ಹೀರೋ ಅವರಪ್ಪ ಬೈತಾರೆ, ಇವಾಗ ನೀನ್ ಸರಿಯಾಗಿ ತಿಂತೀಯ ನನ್ನ ಕೈಲಿ, ಮರ್ಯಾದೆಗೆ ಹೋಗಿ ರೆಸ್ಟ್ ಎತ್ಕೊಂಡ್ಬಿಡು, ಇದಕ್ ಮೇಲೆ ನೀನ್ ಮಾತಾಡ್ಬೇಡ ಅಂತ ಬೈದು ಅವ್ರನ್ನ ರೆಸ್ಟ್ ಎತ್ಕೊಳ್ಳಕ್ಕೆ ಒಳಗಡೆ ಕಳಿಸ್ತಾರೆ. ಅವ್ರ ಹತ್ರ ಒಳಗಡೆ ಹೋದ್ಮೇಲೆ ಜಿಯಾಗು ಮತ್ತೆ ಝ್ಯಾಂಗ್ ಹತ್ರ ಹೇಳ್ತಾರೆ, ಅಪ್ಪ ನಾ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ ಅಂದಾಗ ಅವ್ರಿಬ್ರು ಕೂಡ ಓಕೆ ಅಪ್ಪ ಟಾಟಾ ಬಾಬಾಯ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಟಾಟಾ ಮಾಡ್ಬಿಟ್ಟು ಕಳಿಸ್ತಾರೆ. ಇವಾಗ ಜಿಯಾಗೆ ಕೂಡ ಕಾಲ್ ಗೇಟ್ ಆಗಿರತ್ತಲ್ಲ, ಅವ್ಳ ಕೆಲವು ಸರಿಯಾಗಿ ನಿಂತ್ಕೊಳಕ್ ಆಗ್ತಾ ಇಲ್ಲ. ಝ್ಯಾಂಗ್ ಅವಳು ನಂಗೆ ಚೇರ್ ಮೇಲೆ ಕೂರ್ಸ್ಬಿಟ್ಟು ಅವಳದು ಶೂ ಸಾಕ್ಸ್ ಎಲ್ಲ ತೆಗಿತಾ ಇರ್ತಾನೆ, ತುಂಬಾನೇ ನೋವಾಗ್ತಾ ಇರುತ್ತೆ. ಇದ್ರೂ ಅವಳು ನೋವು ಆಗದಿರೋ ತರ ತೋರ್ಸ್ಕೊಂತಾ ಇರ್ತಾಳೆ, ಇಲ್ಲ ನೋವೇನು ಇಲ್ಲ ಅಂತ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಜಿಯಾ ಅವ್ರ ಅಪ್ಪಗೆ ಆಗ್ತಾನೆ ಎಚ್ಚರ ಆಗ್ತಾ ಇರುತ್ತೆ. ಪಕ್ಕದಲ್ಲೇ ಜಿಯಾ ಮಲಗಿರ್ತಾಳೆ, ಯೂನಿಫಾರ್ಮ್ ಕೂಡ ಚೇಂಜ್ ಮಾಡ್ಕೊಂಡಿಲ್ಲ, ಹಂಗೆ ಮಲಗ್ಬಿಟ್ಟಿರ್ತಾಳೆ. ಚೇರ್ ಮೇಲೆ ನೋಡಿದ್ರೆ ಝ್ಯಾಂಗ್ ಹಂಗೆ ಕುತ್ಕೊಂಡೇ ಇರ್ತಾನೆ, ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಅಂತ ಕಾಣಿಸುತ್ತೆ. ಜಿಯೋರಪ್ಪ ಹೇಳ್ತಾರೆ, ಯಾಕೋ ಈ ತರ ಕುತ್ಕೊಂಡಿದ್ಯಾ, ನನ್ಗೇನಿಲ್ಲ ಕಣೋ, ಡಾಕ್ಟರ್ ಹೇಳಿದಾರೆ ತಾನೆ ಅಂತ ಹೇಳಿ ಇವ್ರಲಿಂದ ಎದ್ದೋಗ್ಬೇಕು, ಅದು ಜಿಯಾಗೆ ಡಿಸ್ಟರ್ಬ್ ಆಗದೆ ಎದ್ದೋಗ್ಬೇಕು ಅಂತ ಅನ್ಕೊಳ್ತಾರೆ. ಆದ್ರೆ ಗೊತ್ತಿಲ್ಲದೆ ಅವಳ ಕಾಲ್ ಮೇಲೆ ಪ್ರೆಸ್ ಮಾಡ್ಬಿಡ್ತಾರೆ. ಆಲ್ರೆಡಿ ಅವಳ ಕಾಲ್ ಏಟ್ ಆಗಿತ್ತು, ಇದ್ರ ಪ್ರೆಸ್ ಮಾಡಿದ ತಕ್ಷಣ ಸಖತ್ ನೋವಾಗ್ಬಿಡತ್ತೆ. ಅಮ್ಮ ಅಂತ ಹೇಳಿ ಕಿರ್ಚ್ ಬಿಡ್ತಾಳೆ. ಅದಾದ್ಮೇಲೆ ಅವ್ರ ಅಪ್ಪನ ನೋಡಿದ್ಮೇಲೆ ಸೈಲೆಂಟ್ ಆಗೋದು, ಸಾರಿ ಕಣೋ ಮಲ್ಕೋ ಅಂತ ಹೇಳಿದಾಗ ಅವಳ ಅಂತಾಳೆ, ಅಯ್ಯೋ ಅಪ್ಪ ಅದೆಲ್ಲ ಏನಿಲ್ಲ, ನನ್ಗೇನಿಲ್ಲ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಹೇಗೋ ಮ್ಯಾನೇಜ್ ಮಾಡ್ತಾಳೆ. ಆದ್ರೆ ಝ್ಯಾಂಗ್ಗೆ ತುಂಬಾ ಬೇಜಾರಾಗ್ತಾ ಇರೋದು ಮೋಸ್ಟ್ಲಿ ಅವ್ರ ಬರ್ತ್ ಫಾದರ್ ಇದ್ರಲ್ವಾ, ಅವ್ರ ಏನಾದ್ರೂ ಕೆಲಸನ ಮಾಡಿರ್ಬೋದು ಅನ್ನೋ ತರ ಯೋಚನೆ ಮಾಡ್ತಾನೆ. ಇವಾಗ ಹಂಗೆ ಜಿಯಾ ಅವ್ರ ಅಪ್ಪ ಬಂದು ಅವ್ರ ಹೋಟೆಲ್ ನ ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಇದ್ರಲ್ಲ, ಆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಒಂದು ಲೇಡಿ ಬರ್ತಾರೆ. ನೋಡಕ್ಕೆ ಸ್ವಲ್ಪ ರಿಚ್ ಲೇಡಿ ತರನೇ ಕಾಣಿಸ್ತಾರೆ. ಅವ್ರು ಬಂದಿದ್ರೆ ನೋಡ್ಬಿಟ್ಟು ಜಿಯಾ ಅವ್ರ ಅಪ್ಪ ಕೇಳ್ತಾರೆ, ಯಾರ್ ನೀವು ಇಲ್ಲಿಗೇನಕ್ ಬಂದಿದ್ದೀರಾ ಅಂತ ಕೇಳಿದಾಗ ಇವಾಗ ಎಮ್ಮ ಕನ್ನಡಿ ತೆಗಿತಾಳೆ. ನೋಡಿ ಇವ್ರು ಬೇರೆ ಯಾರು ಅಲ್ಲ, ಝ್ಯಾಂಗ್ ಅವ್ರ ಅಮ್ಮ ಚಿಕ್ಕ ವಯಸ್ಸಲ್ಲಿ ಬಿಟ್ಬಿಟ್ಟು ಹೋಗಿದ್ರಲ್ಲ ಅವ್ರೆ. ನೋಡಕ್ಕೆ ತುಂಬಾ ವ್ಯತ್ಯಾಸವಾಗಿದ್ದಾರೆ, ಒಂಥರ ತುಂಬಾನೇ ಬಂದ ತೋರ್ಸ್ಕೊಳ್ಳೋ ತರನೇ ಇರ್ತಾರೆ. ಬಂದಿದ ತಕ್ಷಣ ಜಿಯಾ ಅವ್ರ ಅಪ್ಪ ಹತ್ರ ದುಡ್ಡನ್ನ ತಗೊಂಡಿರ್ತಾರಲ್ಲ ಅವಾಗ ಚಿಕ್ಕ ವಯಸ್ಸಲ್ಲಿ, ಆ ದುಡ್ಡನ್ನ ಬಡ್ಡಿ ಸಮೇತ ಎತ್ತಿಡ್ತಾರೆ. ಇವ್ರು ಇಷ್ಟೇ ಇತ್ರ ಓವರ್ ಆಗಿ ಮಾತಾಡಿದ್ರೆ ಕೂಡ ಜಿಯಾ ಅವ್ರ ಅಪ್ಪ ಕೇಳೋ ಒಂದೇ ಒಂದು ವಿಷಯ, ಏನ್ ಹೆಮ್ಮಿ ಹೇಗಿದ್ಯಾ, ತುಂಬಾ ದಿನ ಆಯ್ತು ನೋಡಿ ಅಂತಾನೆ ಕೇಳೋದು. ಅವ್ರು ಕೂಡ ಹಾ ಚೆನ್ನಾಗೇ ಇದೀನಿ, ನಾನಿವಾಗ ಬಂದಿರೋದೇನೋ ನನ್ ಮಗನ ಜೊತೆ ಕರ್ಕೊಂಡ್ ಹೋಗ್ಬಿಡ್ತೀನಿ ಅಂತ, ನೀವೇನು ಭಯ ಪಡಬೇಡಿ, ನಾನು ನನ್ನ ಕರ್ಕೊಂಡ್ ಹೋಗ್ಬೇಕು ಅಂತ ಏನ್ ಬಂದಿಲ್ಲ, ಇದ್ರೂನು ನಿಮ್ ಹತ್ರ ನಾನು ಈ ವಿಷಯ ಹೇಳಲೇಬೇಕು. ಝ್ಯಾಂಗ್ ಅವರ ಒರಿಜಿನಲ್ ಅಪ್ಪ ಬಂದಿದ್ರಂತೆ, ಅವ್ನ ಅವ್ನ ಜೊತೆ ಓದಕ್ಕೆಲ್ಲ ಕಳ್ಸಕ್ ಕೇಳಿದ್ರಂತೆ ನಿಮ್ಮ ಹತ್ರ, ನೀವ್ ಕಳ್ಸಲ್ಲ ಅಂತ ಹೇಳ್ದ ಅಂತ ನನ್ಗೆ ವಿಷಯ ಗೊತ್ತಾಯ್ತು. ಆದ್ರೆ ನೀವ್ ಯಾಕೆ ಕಳಿಸ್ಬಾರ್ದು, ಅದು ಅವ್ನ ಎಜುಕೇಶನ್ ಗೆ ಕೂಡ ಒಳ್ಳೇದೇ ಆಗುತ್ತಲ್ವಾ, ಯಾಕಂದ್ರೆ ಅವ್ರೀಗ ಮದ್ವೆ ಮಾಡ್ಕೊಂಡಿರೋ ಹುಡುಗಿಗೆ ಬಂದು ಮಕ್ಳು ಹುಟ್ಟಲ್ಲ ಅಂತ ಹೇಳಿದಾರಂತೆ. ಸೊ ಅವ್ನ ಇವಾಗ ಇವ್ರನ್ನ ನೋಡ್ಕೋಬೇಕು ಅಂತ ಅನ್ಕೊಂಡಿರೋದು. ಮಗನಾಗಲ್ದಿದ್ರೆ ಕೂಡ ಒಂದು ಒಳ್ಳೆ ಎಜುಕೇಶನ್ ಪರ್ಪಸ್ ಗಾದ್ರೂ ನೀನ್ ಕಳ್ಸಿರ್ಬೋದಲ್ವಾ, ಅವ್ನಲ್ಲೇ ಹೋಗಿ ಓದ್ಬೋದಲ್ವಾ ಅಂತ ಹೇಳಿದಾಗ ಜಿಯವರಪ್ಪ ಹೇಳ್ತಾರೆ, ನೀನ್ ಇಷ್ಟು ಮಾತಾಡ್ಬೇಕಾಗಿಲ್ಲ ಹೇಮಿ, ಝ್ಯಾಂಗ್ ಇಷ್ಟ ಇಲ್ದೆ ಅವ್ನು ಒಪ್ಕೊಳ್ದೆ ನಾನ್ ಫೋರ್ಸ್ ಮಾಡಿ ಅವ್ನ ಕಳ್ಸಕ್ಕಾಗಲ್ಲ, ನಾನ್ ಭಿಕ್ಷೆ ಎತ್ತ ಕೂಡ ಹೊಟ್ಟೋಗ್ತೀನಿ ಹೊರತು ಅವ್ನ ಮಾತ್ರ ನಾನ್ ಕಳ್ಸ್ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಝ್ಯಾಂಗ್ ಅವ್ರ ಅಮ್ಮ ಕೂಡ ಏನೇನೋ ಹೇಳಿ ಅವ್ರ ಹಂಗೆ ಮನವೊಲ್ಸಕ್ಕೆ ಟ್ರೈ ಮಾಡ್ತಾರೆ, ಅವ್ನ ಕಳ್ಸ್ಬಿಡಿ, ಝ್ಯಾಂಗ್ ನ ಬಂದು ಅವ್ರ ಜೊತೆ ಕಳಿಸ್ಬಿಡಿ ಅನ್ನೋ ತರ ಹೇಳ್ತಾರೆ. ಅಷ್ಟೇ ಅಲ್ಲ, ಸರಿ ಆಯ್ತು ನನ್ಗೆ ಈಗ ಟೈಮ್ ಆಯ್ತು ನಾನು ಹೊರಡ್ತೀನಿ, ಆದ್ರೆ ನಾನ್ ಬಂದಿದ್ದೆ ಅಂತ ಮಾತ್ರ ಝ್ಯಾಂಗ್ ಹತ್ರ ಹೇಳ್ಬಿಡ್ಬೇಡಿ ಅಂತ ಕೇಳಿದಾಗ ಹೇಳ್ಕೊಂಡೆ ಅಲ್ಲಿಂದ ಹೋಗ್ತಾರೆ. ಆಗ ಜಿಯಾ ಅವರಪ್ಪ ಅವ್ರನ್ನ ಸ್ಟಾಪ್ ಮಾಡ್ಬಿಟ್ಟು, ಒಂದ್ಸತಿ ನೀವು ಝ್ಯಾಂಗ್ ನ ಮೀಟ್ ಮಾಡ್ಬಿಟ್ಟು ಹೋದ್ರೆ ಚೆನ್ನಾಗಿರುತ್ತೆ, ಅವನು ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾನೇ ಆಸೆ ಪಡ್ತಿದ್ದಾನೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ನಾನು ಅವ್ನ ನೋಡೋ ಪರಿಸ್ಥಿತಿಯಲ್ಲಿ ಇಲ್ಲ, ನನ್ಗೆ ಆಲ್ರೆಡಿ ಇನ್ನೊಂದು ಮದ್ವೆ ಆಗಿದೆ, ನನ್ಗೊಬ್ಬ ಮಗ ಕೂಡ ಇದ್ದಾನೆ, ಅಷ್ಟೇ ಅಲ್ಲ ನನ್ಗಿತ್ರ ಒಬ್ಬ ಮಗ ದೊಡ್ಡ ಮಗ ಇದ್ದಾನೆ ಅಂತ ಹೇಳಿ ನಮ್ಮವ್ರಿಗೆ ಇನ್ನೂ ಗೊತ್ತಿಲ್ಲ, ಅದು ಗೊತ್ತಾದ್ರೆ ನನಗೆ ತುಂಬಾನೇ ಬರ್ಡನ್ ಆಗುತ್ತೆ, ಇವಾಗ ಅವನ ನೋಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಾನು ಇಲ್ಲ ಅಂತ ಸ್ವಲ್ಪನೂ ಮನಸಾಕ್ಷಿನೇ ಇಲ್ಲದೆ ಹೇಳ್ಬಿಟ್ಟು ಹೋಗೋ ತರ ಇರುತ್ತೆ. ಆದ್ರೆ ಜಿಯವರಪ್ಪಗೆ ತುಂಬಾನೇ ಕೋಪ ಬರುತ್ತೆ. ಇದ್ರೂನು ಅವ್ರನ್ನ ನಿಲ್ಲಿಸ್ಬಿಟ್ಟು ಅವ್ರ ಏನ್ ಅಮೌಂಟ್ ನ ಕೊಟ್ಟಿದ್ರು ಅದನ್ನ ಮಾತ್ರ ತಗೊಂಡು ಎಕ್ಸ್ಟ್ರಾ ಅಮೌಂಟ್ ಏನಿದ್ರು ಅವ್ರ ಕೈಗೆ ಕೊಟ್ಬಿಟ್ಟು, ಇನ್ಮೇಲೆ ದಯವಿಟ್ಟು ನೀವು ಝ್ಯಾಂಗ್ ವಿಷಯಕ್ಕೆ ಬರ್ಲೇಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆದ್ರೆ ಅವ್ರ ಹೋಟೆಲ್ಗೆ ಬಂದ್ಮೇಲೆ ಕೂಡ ಅಷ್ಟೇ, ಸಾರಿ ಮನೆಗ್ ಬಂದ್ಮೇಲೆನೂ ಅಷ್ಟೇ ಝ್ಯಾಂಗ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಎಲ್ಲಾರು ಇದು ಅವ್ನ್ಗೆ ಒಳ್ಳೇದು, ಅವ್ನ ಎಜುಕೇಶನ್ ಗೆ ಒಳ್ಳೇದು, ಅವ್ನ ಫ್ಯೂಚರ್ ಗೆ ಒಳ್ಳೇದು ಅಂತ ಹೇಳ್ತಾ ಇದ್ರೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಪಾಪ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಇವಾಗ ಜಿಯಾ ಕೂಡ ಅಲ್ಲಿ ರೂಮಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ತುಂಬಾನೇ ಬೇಜಾರಲ್ಲಿ ಇರ್ತಾಳೆ. ಅದೇ ಟೈಮಲ್ಲಿ ಹೀರೋ ಕಡೆಯಿಂದ ಕಾಲ್ ಬರುತ್ತೆ. ಕಾಲ್ ಬಂದಿದ ತಕ್ಷಣ ಸಕ್ಕ ಸಂತೋಷವಾಗಿ ಫೀಲ್ ಆಗ್ತಾಳೆ. ಆಕ್ಚುಲಿ ಹೀರೋ ಬಂದು ಇವಾಗ ಸಿಂಗಾಪುರ್ ಅಲ್ಲಿ ಇರ್ತಾನೆ. ಅವ್ರ ಅಜ್ಜಿದು ಕಾರ್ ಎಲ್ಲ ಮುಗಿಸ್ಕೊಂಡು ಸ್ಟ್ರೇಟ್ ಆಗಿ ಸಿಂಗಾಪುರ್ಗೆ ಹೋಗಿರ್ತಾನೆ ಅವ್ರ ಅಮ್ಮನ ನೋಡೋದಕ್ಕೆ ಅಂತ. ಅಲ್ಲಿಂದ ಕಾಲ್ ಮಾಡಿದಾಗ ಇವಳು ಕೇಳ್ತಾಳೆ, ಇನ್ನ ಎಷ್ಟು ದಿನ ಆಗುತ್ತೆ, ಬೇಗ ಬಂದ್ಬಿಡು ಅಂತ ಕರೆದಾಗ ಅವ್ನು ಕೂಡ ಸರಿ ಬರ್ತೀನಿ, ಇಲ್ಲ ಆದಷ್ಟು ಬೇಗ
ಕೆಲಸ ಮುಗುತ್ತೆ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಸರಿ ಆಯ್ತು ಫೋನ್ ಇಡ್ತೀನಿ ಅಂತ ಹೇಳಿದಾಗ ಹೀರೋ ಕೇಳ್ತಾನೆ ಫೋನ್ ಕಟ್ ಮಾಡೋದಕ್ಕೂ ಮುಂಚೆ ಏನಾದ್ರೂ ಒಂದು ಒಳ್ಳೆ ಮಾತನ್ನ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡೆ ಅಂತ ಹೇಳಿದಾಗ ಜಿಯಾ ಕೂಡ ಓಕೆ ಓಕೆ ಕಣೋ ಐ ಮಿಸ್ ಯು ಐ ಲವ್ ಯು ಅಂತ ಹೇಳ್ತಾಳ. ಇದನ್ನ ನೋಡ್ಬಿಟ್ಟು ಪಕ್ಕದಲ್ಲಿರೋ ರಿಯಾಗೆ ಸಂತೋಷ ಆಗ್ಬಿಡತ್ತೆ. ಪರವಾಗಿಲ್ಲ ಕಣೆ ನೀನ್ ಕೂಡ ಅನ್ನೋ ತರ ಗೆಲಿ ಮಾಡ್ತಾಳೆ. ಅವನಿಗೆ ಕೂಡ ಸಂತೋಷ ಕಾಲ್ ನ ಕಟ್ ಮಾಡ್ತಾನೆ. ಅದಾದ್ಮೇಲೆ ಹಾಸ್ಪಿಟಲ್ ಒಳಗಡೆ ಹೋದಾಗ ಡಾಕ್ಟರ್ಸ್ ಒಂದ್ ವಿಷಯನ ಹೇಳ್ತಾರೆ. ಆಕ್ಚುಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ ಈಗ ಹೀರೋ ಅವ್ರ ಅಮ್ಮಗೆ ಹಸ್ಬೆಂಡ್ ತೀರ್ಕೊಂಡಿರ್ತಾರಲ್ವಾ, ಜೊತೆಗೆ ಇವ್ರಿಗೆ ಆಕ್ಸಿಡೆಂಟ್ ಅಲ್ಲಿ ಕೆಳಗಡೆ ಭಾಗ ಮಾತ್ರನೇ ಸೊಂಟದಿಂದ ಕೆಳಗಡೆಗೆ ಫುಲ್ ಆಗಿ ಪ್ಯಾರಲೈಸ್ ಆಗ್ಬಿಟ್ಟಿದೆ. ಅವ್ರಿಗೆ ನಡೆಯಕ್ಕೆ ತುಂಬಾನೇ ಕಷ್ಟ ಆಗುತ್ತೆ, ನಡೆಯೋದು ತುಂಬಾನೇ ಡೌಟ್ ಅನ್ನೋ ತರ ಹೇಳ್ಬಿಡ್ತಾರೆ. ಫಸ್ಟ್ ಆಫ್ ಆಲ್ ಇವಾಗ ಏನ್ ಪ್ರಾಬ್ಲಮ್ ಅಂತಂದ್ರೆ ಇವಾಗ ಅವ್ರ ಆತರ ಕಂಡೀಷನ್ ಅಲ್ಲಿ ಇದ್ರೆ ಯಾರು ಅವ್ರನ್ನ ನೋಡ್ಕೊಳ್ಳೋದು ಅಂತ. ಯಾಕಂದ್ರೆ ಈಗ ಅವ್ರ ಮದ್ವೆ ಮಾಡ್ಕೊಂಡಿದ್ರಲ್ಲ ಸೆಕೆಂಡ್ ಹಸ್ಬೆಂಡ್, ಅವ್ರ ಕಡೆಯವ್ರು ಬಂದ್ಬಿಟ್ಟು ನಾವು ಅವ್ನ ಪ್ರಾಪರ್ಟಿ ಅವ್ನ ಹಣ ಎಲ್ಲ ಏನಿದು ನಾವ್ ಅದನ್ನ ಎತ್ಕೊಳ್ತಾ ಇದೀವಿ, ಜೊತೆಗೆ ಅವ್ರ ಮಗಳನ್ನ ಅದೇ ಚಿಕ್ಕ ಹುಡುಗಿ ಇದ್ಲಲ್ಲ ಅವಳನ್ನ ಕೂಡ ನಾವೇ ನೋಡ್ಕೊಳ್ತೀವಿ. ಆದ್ರೆ ನಿಮ್ಮ ಅಮ್ಮನ ಮಾತ್ರ ನಮ್ ಕೈಲಿ ನೋಡ್ಕೊಳಕ್ ಆಗೋದಿಲ್ಲ, ಬಟ್ ಅವ್ರ ಖರ್ಚಿಗೆ ಇಷ್ಟು ದುಡ್ಡು ಅಂತ ಕೊಟ್ಬಿಡ್ತೀವಿ, ನೀವೇ ಅವ್ರನ್ನ ನೋಡ್ಕೋಬೇಕು ಅಂತ ಅವ್ರ ಅಣ್ಣ ಹತ್ರನೋ ತಮ್ಮ ಹತ್ರನೋ ಹೇಳ್ತಾ ಇರ್ತಾರೆ. ಅಂದ್ರೆ ನಮ್ ಹೀರೋಗೆ ಮಾವ ಆಗ್ಬೇಕು ಅವ್ರ ಹತ್ರ ಹೇಳ್ತಾ ಇರ್ತಾರೆ. ಇವ್ರ ಹತ್ರ ಮಾತಾಡ್ತಾ ಇರೋದನ್ನೆಲ್ಲ ನಮ್ ಹೀರೋ ಬಂದು ಸೈಡ್ ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾನೆ. ಇವಾಗ ಅವ್ರು ಕೂಡ ನೋಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು ಅವ್ರೊಂದು ಪ್ಲಾನ್ ನ ಮಾಡ್ತಾರೆ. ಸಪರೇಟ್ ಆಗಿ ಹೀರೋನ ಕರ್ಕೊಂಡ್ ಬಂದು ಮಾತಾಡುವಾಗ ಹೀರೋ ಹತ್ರ ಹೇಳ್ತಾರೆ ಹೆಂಗೋ ಇವಾಗ ನೀನ್ ಕಾಲೇಜ್ ಇದು ಕೂಡ ಮುಗಿತಾ ಇದೆ, ದೊಡ್ಡ ಯೂನಿವರ್ಸಿಟಿಗೆ ನೀನ್ ಅಪ್ಲೈ ಮಾಡ್ತಾ ಇದೀಯಾ, ನೀನ್ ತೆಗ್ದಿರೋ ಮಾರ್ಕ್ಸ್ ಗೆ ಯಾವ ಕಾಲೇಜ್ಗೆ ಅಪ್ಲೈ ಮಾಡಿದ್ರೆ ಕೂಡ ನಿನ್ಗೆ ಶೀಟ್ ಸಿಗುತ್ತೆ. ಈಗ ನಿಮ್ಮ ಅಮ್ಮಗೆ ನಿನ್ನ ಅಗತ್ಯ ಕೂಡ ಜಾಸ್ತಿನೇ ಇದೆ, ಅದರಿಂದ ನೀನು ಸಿಂಗಾಪುರ್ ಅಲ್ಲೇ ಒಳ್ಳೆ ಕಾಲೇಜ್ ನೋಡಿ ಅಲ್ಲಿಗೆ ನೀನು ಅಪ್ಲೈ ಮಾಡ್ಬಿಟ್ಟು ಇಲ್ಲೇ ಇದ್ದು ಓದ್ಕೋ, ಜೊತೆಗೆ ನಿಮ್ಮ ಅಮ್ಮನ ನೋಡ್ಕೊಂಡಂಗೂ ಇರತ್ತಲ್ವಾ, ಅಂದ್ರೆ ನಿನ್ ಸ್ಟಡೀಸು ಈ ಕಡೆ ಹಾಳಾಗಲ್ಲ, ನಿಮ್ಮ ಅಮ್ಮನ ನೋಡ್ಕೊಂಡಂಗೂ ಇರುತ್ತೆ, ಸೊ ಇದು ಚೆನ್ನಾಗಿರುತ್ತೆ ಐಡಿಯಾ ಅಂತ ಹೇಳಿದಾಗ ಹೀರೋ ಕೇಳ್ತಾನೆ ಇಲ್ಲ ಮಾವ ನನಗೆ ಅರ್ಥ ಆಗ್ತಿಲ್ಲ, ನೀವ್ ಹೆಂಗ್ ಹೇಳ್ತಾ ಇದ್ರಿ ವಿಷಯನ ನನ್ನ ಹತ್ರ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಅವ್ರು ನಿಮ್ಮ ಅಮ್ಮ ಕಣೋ, ನಿಮ್ಮ ಅಮ್ಮ ನಂಗೆ ಬಿಟ್ಬಿಟ್ಟು ಹೋಗ್ತೀಯ ನೀನು, ಅವ್ರನ್ನ ನೀನೇ ತಾನೇ ನೋಡ್ಕೋಬೇಕು ಅಂದಾಗ ಇವ್ನಂತಾನೆ ಏನು ನಾನ್ ನೋಡ್ಕೋಬೇಕಾ, ನಾನ್ ಚಿಕ್ಕ ವಯಸ್ಸಲ್ಲ ನಾನು ಹಂಗೆ ಬಿಟ್ಬಿಟ್ಟು ಹೋದ್ರಲ್ಲ ಮಾವ ಅದೇನ್ ಲೆಕ್ಕ ಅಂತ ಕೇಳಿದಾಗ ಲಿಂಗ್ ನಾನ್ ಹೇಳೋದನ್ನ ಅರ್ಥ ಮಾಡ್ಕೋ, ಇವಾಗ ನಿನ್ನ ಬಿಟ್ರೆ ಅವ್ರಿಗೆ ಯಾರಿಲ್ಲ ಕಣೋ, ನೀನೇ ಅವ್ರನ್ನ ನೋಡ್ಕೋಬೇಕಂದಾಗ ಇವ್ನಂತಾನೆ ಹಂಗಾದ್ರೆ ಮಾವ ನೀವು ಅಷ್ಟೇ ನಿಮ್ ಜೊತೆ ಅವ್ರ ಋಣ ಬಂದ ಇಲ್ಲಿಗೆ ಮುಗ್ದೋಯ್ತಾ ಅಂತ ಕೇಳ್ತಾನೆ. ಅವ್ರು ಹೇಳ್ತಾರೆ ಹಂಗಲ್ಲ ಕಣೋ, ನಾನು ಆಲ್ರೆಡಿ ಈಗ್ಲೇ ಆಫೀಸ್ಗೆ ಒಂದ್ ತಿಂಗಳು ನಾನು ಲೀವ್ ಹಾಕಿದೀನಿ, ಅದಲ್ಲೂ ಬೇರೆ ನಿಮ್ ಅತ್ತೆ ನನ್ಗೆ ಕಾಲ್ ಮಾಡಿ ಯಾವಾಗ ಬರ್ತೀರಾ ಅಂತ ಒಂದೇ ಹಿಂಸೆ ಕೊಡ್ತಾ ಇದಾರೆ, ನಿಮ್ ಅತ್ತೆ ಬಗ್ಗೆ ನಿಮ್ಗೆ ಚೆನ್ನಾಗೇ ಗೊತ್ತಲ್ವಾ, ಹಂಗಿರ್ಬೇಕಾದ್ರೆ ನಾನು ಹೆಂಗೋ ಇವಳನ್ನ ಕರ್ಕೊಂಡೋಗಿ ಮನೇಲಿ ಇಟ್ಕೊಳಕ್ ಆಗುತ್ತೆ, ಅದೆಲ್ಲ ತುಂಬಾ ಕಷ್ಟ ಕಣೋ ಅಂತ ಹೇಳಿದಾಗ ಹೀರೋ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಅವ್ರ ಅಮ್ಮನ ಬಿಟ್ಬಿಟ್ಟು ಹೋಗೋದಾ ಅಥವಾ ನಾನು ಇಲ್ಲೇ ಬಂದು ಓದ್ಬೇಕಾ, ಅವ್ನ್ಗೆ ಏನು ಅರ್ಥ ಆಗದೆ ಪಾಪ ತುಂಬಾ ಕನ್ಫ್ಯೂಷನ್ ಇರ್ತಾನೆ. ಇವಾಗ ಮನೇಲಿ ಏನ್ ನಡೀತಾ ಇದೆ ಅಂತಂದ್ರೆ ಜಿಯೋ ಅವ್ರ ಅಪ್ಪ ಬಂದು ಹೀರೋ ಅವ್ರ ಅಪ್ಪ ಹತ್ರ ಹೇಳ್ತಾ ಇರ್ತಾರೆ ನನ್ಗೆ ಯಾಕೋ ಝ್ಯಾಂಗ್ ನ ಫಾರಿನ್ ಗೆ ಕಳ್ಸಿ ಓದ್ಸೋದೇ ಒಳ್ಳೇದು ಅಂತ ಅನಿಸ್ತಾ ಇದೆ ಅಂತ. ಇವ್ರೇನಕ್ಕೆ ಇವಾಗ ಇತ್ರ ಹೇಳ್ತಿದ್ದಾರೆ ಅಂತಂದ್ರೆ ಎಲ್ಲಾರು ಇವ್ರ ತಲೆಯಲ್ಲಿ ತುಂಬಿಸ್ತಾ ಇದಾರೆ ಝ್ಯಾಂಗ್ ಬಂದ್ಬಿಟ್ಟು ಹತ್ರ ಹೊರಗಡೆ ಓದೋದೇ ಒಳ್ಳೇದು, ಅವ್ನಿಗೊಂದು ಒಳ್ಳೆ ಫ್ಯೂಚರ್ ಸಿಗುತ್ತೆ, ಅವ್ನ ಜೀವನದಲ್ಲಿ ಚೆನ್ನಾಗಿರ್ತಾನೆ ಅಂತೆಲ್ಲ ಹೇಳ್ತಾ ಇದ್ರೆ ಇವ್ರಿಗೆ ಬೇರೆ ಆಪ್ಷನ್ ಕಾಣಿಸ್ತಾ ಇಲ್ಲ, ಮಗನ್ಗೊಂದು ಒಳ್ಳೆ ಜೀವನ ಸಿಗುತ್ತೆ ಅಂತಂದ್ರೆ ಯಾರ್ ತಾನೇ ಇದನ್ನ ಒಪ್ಕೊಳ್ದೆ ಇರ್ತಾರೆ. ಅದ್ರಲ್ಲೂ ಝ್ಯಾಂಗ್ ಅವರ ಒರಿಜಿನಲ್ ಫಾದರ್ ಇರ್ತಾರಲ್ಲ ಅವ್ರು ಬೇರೆ ಅವನನ್ನ ನನ್ನ ಮಗನಾಗಿ ಕಳಿಸ್ಬೇಡಿ, ಜಸ್ಟ್ ಅಲ್ಲಿ ಅಬ್ರಾಡ್ ಗೆ ಓದಕ್ ಕಳ್ಸಿದ್ರೆ ಸಾಕು, ಅವ್ನ ಎಕ್ಸ್ಪೆನ್ಸಸ್ ಎಲ್ಲ ನಾನ್ ನೋಡ್ಕೊಳ್ತೀನಿ ಅಂತ ತಾನೇ ಹೇಳಿರ್ತಾರೆ. ಅದರಿಂದ ಜಿಯೋರಪ್ಪ ಕೂಡ ಈ ಮಾತನ್ನ ಹೀರೋ ಅವ್ರಪ್ಪ ಹತ್ರ ಹೇಳ್ತಾರೆ. ಆದ್ರೆ ನನ್ ಕೈಲಿ ಝ್ಯಾಂಗ್ ಹತ್ರ ಹೇಳಕ್ ಆಗಲ್ಲ ಕಣೋ, ಅವನು ಏನ್ ಅನ್ಕೊಂತಾನೋ ಏನೋ, ನೀನೇ ಅವನ ಹತ್ರ ಇದನ್ನ ಅರ್ಥ ಆಗೋ ತರ ಹೇಳ್ಬೇಕು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಝ್ಯಾಂಗ್ ಕೂಡ ಮನೆ ಒಳಗಡೆ ಬಂದಾಗ ಅವ್ನು ನಂಗೆ ಊಟ ಕೂರ್ಸೋ ತರ ಕೂರ್ಸ್ಬಿಟ್ಟು ಅವನ ಹತ್ರ ನೈಸಾಗಿ ವಿಷಯನ ಹೇಳ್ಬೇಕು ಅಂತ ನೋಡ್ತಾರೆ. ಆದ್ರೆ ಜಿಯೋ ಅವರಪ್ಪ ಏನು ಮಾತಾಡ್ತಾ ಇಲ್ಲ, ಪಕ್ಕದಲ್ಲಿರೋ ಹೀರೋ ಅವರಪ್ಪನ ಕೆಣಕ್ತಾ ಇರ್ತಾರೆ ಮಾತಾಡೋ ಅಂತ. ಅವ್ರು ಕೂಡ ಏನು ಹೇಳ್ಬೇಕು ಅಂತ ಬರ್ತಾರೆ. ಆದ್ರೆ ಝ್ಯಾಂಗ್ಗೆ ಯೋಚನೆ ಮಾಡ್ಬಿಟ್ಟಿರ್ತಾನೆ, ಮೀನ್ಸ್ ಅವನೇ ಡಿಸೈಡ್ ಮಾಡ್ಬಿಟ್ಟಿರ್ತಾನೆ ಅಬ್ರಾಡ್ಗೆ ಹೋಗಿ ಓದ್ಬೇಕು ಅಂತ, ಯಾಕಂದ್ರೆ ಅವನಿಂದಾನೇ ಇಲ್ಲಿ ಸುತ್ತ ಪ್ರಾಬ್ಲಮ್ ಆಗ್ತಾ ಇರೋದು, ಮತ್ತೆ ಅವ್ರಪ್ಪ ಇವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಬಿಡ್ತಾರ ಅನ್ನೋ ಬೈದಲ್ಲಿ ಅಪ್ಪ ನಾನು ಅಬ್ರಾಡ್ ಅಲ್ಲೇ ಹೋಗಿ ಓದೋಣ ಅನ್ಕೊಂಡಿದೀನಿ ಅಂತ ಅವನಾಗ ಅವನೇ ಮಾತನ್ನ ಹೇಳ್ಬಿಡ್ತಾನೆ. ಆಕ್ಚುಲಿ ಅವನಿತ್ರ ಹೇಳ್ತಾನೆ ಅಂತ ಇವ್ರು ಎಕ್ಸ್ಪೆಕ್ಟೇ ಮಾಡಿರೋದಿಲ್ವಲ್ಲ, ಸೊ ಅವ್ನ್ ಬಾಯಿಂದ ಹತ್ರ ಹೇಳಿದ ತಕ್ಷಣ ಇವ್ರು ಸಖತ್ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾರೆ. ಹೀರೋ ಅವರಪ್ಪ ಕೇಳ್ತಾರೆ ಏನೋ ಈ ತರ ಹೇಳ್ತಾ ಇದ್ಯಾ, ನೀನು ಲಿಂಗ್ ಜೊತೆ ಬೀಜಿಂಗ್ ಯೂನಿವರ್ಸಿಟಿಲಿ ಓದ್ತೀನಿ ಅಂತ ಹೇಳ್ತಾ ಇದ್ದಲ್ವಾ, ಇದನ್ನಕ್ಕೆ ಇವಾಗ ಈ ತರ ಒಂದು ಡಿಸಿಷನ್ ಅಂತ ಹೇಳಿದಾಗ ಇಲ್ಲಪ್ಪ ನನ್ಗೆ ಯಾಕೋ ಇದಕ್ಕಿಂತ ಅಬ್ರಾಡ್ ಅಲ್ಲಿ ಹೋಗಿ ಓದೋದೇ ಒಳ್ಳೇದು ಅಂತ ಅನ್ನಿಸ್ತಾ ಇದೆ, ಅದ್ರಲ್ಲೂ ನೀವು ಫೀಸ್ ಕಟ್ಟೋ ಅವಶ್ಯಕತೆ ಇರಲ್ವಲ್ಲ ಅಂತ ಕೇಳಿದಾಗ ಜಿಯೋರಪ್ಪ ಹೇಳ್ತಾರೆ ಝ್ಯಾಂಗ್ ನೀನ್ ಅದ್ರಿಂದ ಫಾರಿನ್ ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ, ನಾನು ಇವಾಗ ಹೋಟೆಲ್ ನ ಎಕ್ಸ್ಟೆಂಡ್ ಮಾಡ್ತಾ ಇದೀನಲ್ವೋ ಅದೆಲ್ಲ ಚೆನ್ನಾಗಿ ನಾನು ಓದಿಸ್ಬಿಡ್ತೀನಿ ಅಂತ ಹೇಳಿದಾಗ ಝ್ಯಾಂಗ್ ಹೇಳ್ತಾನೆ ಇಲ್ಲಪ್ಪ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಅದಕ್ಕೋಸ್ಕರನೇ ನೀವು ತುಂಬಾನೇ ಓಡಿ ತುಂಬಾನೇ ಕಷ್ಟ ಪಡ್ತಾ ಇದೀರಾ, ಆಲ್ರೆಡಿ ನಿಮ್ ಮೈಲಿರೋ ಶಕ್ತಿ ಎಲ್ಲ ಹೋಯ್ತಪ್ಪ, ತುಂಬಾನೇ ಸ್ಟ್ರೈನ್ ಮಾಡ್ಕೊಳ್ತಾ ಇದೀರಾ, ಈಗಾಗ್ಲೇ ಶೋಲ್ಡರ್ಸ್ ಎಲ್ಲ ಕೂಡ ತುಂಬಾ ಪೇನ್ ಅಂತ ಹೇಳ್ತಾ ಇದೀರಾ, ನಾನು ಇಲ್ಲ ಅಂದ್ರೆ ಕೂಡ ನಿನ್ ಪಕ್ಕದಲ್ಲಿ ಒಬ್ಬರನ್ನ ಇಟ್ಕೋಪ, ನಿಮ್ಮನ್ನ ನೋಡಕ್ಕಂತ ಒಬ್ಬರನ್ನ ಇಟ್ಕೊಳ್ಳಿ, ನಾನ್ ನಿಮ್ಗೆ ಇದ್ಮೇಲೆ ಬರ್ಡನ್ ಆಗಿರೋದಕ್ಕೆ ಇಷ್ಟ ಪಡೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಇವಾಗ ಇದನ್ನೆಲ್ಲ ಕೇಳಿಸ್ಕೊಂಡು ಜಿಯೋರಪ್ಪಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ, ಯಾಕಂದ್ರೆ ಅವ್ರು ಇವನನ್ನ ಫಾರಿನ್ ಗೆ ಕಳಿಸ್ಬೇಕು ಅನ್ಕೊಂಡಿದ್ದೆ ಬೇರೆ ಒಂದು ವಿಚಾರ, ಇವ್ನ ಜೀವನದಲ್ಲಿ ಚೆನ್ನಾಗಿರ್ತಾನೆ, ಒಂದು ಒಳ್ಳೆ ಲೈಫ್ ಸಿಗುತ್ತೆ ಅಂತ, ಆದ್ರೆ ಇವ್ನ್ ಅಂತ ಇರೋದೇನು ನಾನ್ ನಿಮ್ಗೆ ಬರ್ಡನ್ ಆಗಿದ್ದೀನಪ್ಪ, ಸೊ ನಾನು ಇಲ್ದ ಹೋಗ್ತೀನಿ ಅಂತ. ಈ ವಿಷಯನ ಅವ್ರ ಕೈಲಿ ಎತ್ಕೊಳಕ್ಕೆ ಆಗ್ತಾ ಇಲ್ಲ ಅವ್ನಿಗೆ ಅಂದಿದ ತಕ್ಷಣ ಜಿಯೋರಪ್ಪಗಂತೂ ತುಂಬಾನೇ ಅಳು ಬರುತ್ತೆ, ಅದನ್ನ ಕಂಟ್ರೋಲ್ ಮಾಡ್ಬೇಕಂತ ನೋಡಿದ್ರೆ ಕೂಡ ಅವ್ರನ್ನು ಮೀರಿ ಅಳು ಬಂದ್ಬಿಡುತ್ತೆ. ಸೆಲೆಕ್ಟ್ ಅಲ್ಲಿಂದ ಎದ್ದು ಒಳಗಡೆ ಹೊರಟೋಗ್ತಾರೆ. ಆದ್ರೆ ಹೋಗೋದಕ್ಕೂ ಮುಂಚೆ ಸರಿಪಾ ಆಯ್ತು ನಿನ್ ಡಿಸಿಷನ್ ಅಂತಾನೆ, ನೀನ್ ಫಾರಿನ್ ಗೆ ಹೋಗಿ ಹೋದು, ನೀನ್ ಚೆನ್ನಾಗಿರ್ತೀಯ ಅಂತ ಹೇಳ್ಬಿಟ್ಟು ಹತ್ಕೊಂಡು ಒಳಗಡೆ ಹೊರಟೋಗ್ತಾರೆ. ಇವ್ರ ಹತ್ರ ಒಳಗಡೆ ಹೋದ್ಮೇಲೆ ಝ್ಯಾಂಗ್ ಕೂಡ ಏನ್ ಹೇಳೋದು ಅಂತ ಗೊತ್ತಿಲ್ಲ, ಪಾಪ ಅವ್ನ ಕಣ್ಣಲ್ಲೂ ತುಂಬಾನೇ ನೀರ್ ತುಂಬ್ಕೊಂಡ್ಬಿಡುತ್ತೆ, ಸಖತ್ ಬೇಜಾರಾಗ್ಬಿಡುತ್ತೆ. ಅವನ ಹತ್ರ ಅಳ್ಕೊಂಡೆ ನೂಡಲ್ಸ್ ಎಲ್ಲ ತಿಂತಾ ಇರ್ಬೇಕಾದ್ರೆ ಎದುರುಗಡೆ ಕುತ್ಕೊಂಡಿರೋ ಹೀರೋ ಅವರಪ್ಪ ಹೇಳ್ತಾರೆ ಈ ಝ್ಯಾಂಗ್ ನೋಡ್ಕೊಂಡ್ ತಿನ್ನೋ, ಗಂಟ್ಲಲ್ಲಿ ಏನಾದ್ರು ಸಿಕ್ಕಾಕೊಂಡ್ಬಿಡತ್ತೆ ಅಂತ ಹೇಳ್ತಾರೆ. ಆದ್ರೆ ಅವ್ನಿಗೆ ಸಖತ್ ನೋವಾಗ್ಬಿಡುತ್ತೆ, ಸಖತ್ ಬೇಜಾರಾಗ್ಬಿಡುತ್ತೆ, ಯಾಕಂದ್ರೆ ಅವ್ನ ಹತ್ರ ಹೇಳಿರೋದ್ರಿಂದ ಈಗ ಜಿಯೋ ಅವ್ರ ಅಪ್ಪಗೆ ಎಷ್ಟು ಬೇಜಾರಾಯ್ತೋ ಏನೋ, ಅವ್ರು ಎಷ್ಟು ಅಳ್ತಾ ಇದಾರೋ ಏನೋ ಅನ್ನೋ ತರ ಇವ್ನ ಪಾಪ ತುಂಬಾನೇ ಫೀಲ್ ಮಾಡಕ್ಕೆ
ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಈ ವಿಷಯ ಯಾವ್ದು ನಮ್ ಹೀರೋಯಿನ್ಗೆ ಗೊತ್ತಿಲ್ಲ, ಅಂದ್ರೆ ಜಿಯಾಗೆ ಗೊತ್ತಿಲ್ಲ. ಅವಳ ಪಾಡ್ಗಳ ಫ್ರೆಂಡ್ ಜೊತೆ ಆರಾಮಾಗಿ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಹತ್ರದಲ್ಲೇ ಲಿಂಗ್ದು ಬರ್ಡೇ ಬರ್ತಿದೆ ಕಣೆ, ಅವ್ನಿಗೆ ಗಿಫ್ಟ್ ಕೊಡೋಣ ಅಂತ ಅನ್ಕೊಂಡಿದೀನಿ, ಆದ್ರೆ ನನ್ಗೊಂದು 200 ರೂಪೀಸ್ ಕಡಿಮೆ ಇದೆ, ನೀನ್ ಅಮೌಂಟ್ ನ ಕೊಟ್ರೆ ನಾನು ನೆಕ್ಸ್ಟ್ ಮಂತ್ ನಿನ್ಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ರಿಯಾ ಕೂಡ ಹೇಳ್ತಾಳೆ, ಏನೇ ನಿನಗೆ ವಾಪಸ್ ಕೊಡ್ಬೇಕಾ, ಅಣ್ಣದು ಬರ್ಡೇ ಅಂತ ಹೇಳ್ತಾ ಇದ್ಯಾ, ನಾನು ಅಮೌಂಟ್ ಶೇರ್ ಮಾಡದೇ ಇದ್ರೆ ಚೆನ್ನಾಗಿರುತ್ತಾ, ಇಬ್ರು ಅರ್ಧ ಹಾಕೊಳ್ಳೋಣ ಅಂತ ಹೇಳಿದಾಗ ಜಿಯಾ ಕೂಡ ಸರಿ ಆಯ್ತು ಅಂತ ಹೇಳ್ತಾಳೆ. ಈಗ ಶೂ ಕೂಡ ತಗೊಂತಾಳೆ, ಆದ್ರೆ ನಮ್ ಹೀರೋಗ್ ಮಾತ್ರ ತಗೊಳ್ಳೋದಿಲ್ಲ, ಜಾಂಗ ಕೂಡ ಸೇರಿ ತಗೊಂಡಿರ್ತಾಳೆ. ಮನೆ ಒಳಗಡೆ ಬಂದಾಗ ಯಾರಾದ್ರೂ ಇದಾರ ಅಂತ ಹೇಳಿ ನೋಡ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ ಗಿಫ್ಟ್ ನ ಅವ್ರ ರೂಮ್ ಅಲ್ಲಿ ಇಟ್ಬಿಡ್ಬೇಕು ಅಂತ ಹೇಳಿ ಸ್ಲೋವಾಗಿ ಅವ್ರ ರೂಮ್ ಒಳಗಡೆ ಹೋಗ್ಬಿಟ್ಟು ಗಿಫ್ಟ್ ನ ಇಟ್ಬಿಟ್ಟು ಬರ್ತಾಳೆ. ಆದ್ರೆ ಎಲ್ಲೋದ ಜಾಂಗ್ ಕಾಣಿಸ್ತಾನೆ ಇಲ್ವೇ, ಜಾಂಗ್ ಅಂತ ಹೇಳ್ಬಿಟ್ಟು ರೂಮ್ ಬಾಗಲ್ನ ತಡ್ತಾ ಇರ್ತಾನೆ. ಅವ್ನ್ ಕೂಡ ರೂಮ್ ಇಂದ ಹೊರಗಡೆ ಬರೋದಕ್ಕೆ ಈ ಕಡೆ ಜಿಯೋರಪ್ಪ ಬರೋದಕ್ಕೆ ಕರೆಕ್ಟ್ ಆಗಿರುತ್ತೆ. ಜಿಯೋರಪ್ಪ ಹೇಳ್ತಾರೆ, ನಾನು ಸ್ವಲ್ಪ ಶಾಪ್ ಅಲ್ಲಿ ಕೆಲಸ ಇದೆ ಹೋಗ್ಬಿಟ್ಟು ಬರ್ತೀನಿ ಅಂದಾಗ ಜಾಂಗ್ ಬಂದು ಅಪ್ಪ ಅಂತ ಕರೆದಾಗ ಅವ್ನು ರೆಸ್ಪಾಂಡ್ ಮಾಡೋದಿಲ್ಲ. ಅವ್ರಿಗೆ ಸಖತ್ ಬೇಜಾರಾಗ್ಬಿಟ್ಟಿರತ್ತಲ್ಲ, ನಾನೀಗ ಶಾಪ್ ಹೋಗ್ತಾ ಇದೀನಿ, ಅಲ್ಲಿ ಲಿಸ್ಟ್ ಬರ್ದಿಟ್ಟಿದೀನಿ, ಇಬ್ರು ಹೋಗ್ಬಿಟ್ಟು ಐಟಮ್ಸ್ ಎಲ್ಲ ತಗೊಂಡ್ಬಂದ್ಬಿಡಿ ಅಂತ ಹೇಳ್ತಾರೆ. ಇದನ್ನ ನೋಡ್ಬಿಟ್ಟು ಜಿಯಾಗ ಏನೋ ಅರ್ಥ ಆಗ್ತಾ ಇದೆ, ಏನೋ ಸರಿ ಇಲ್ವೇ, ಏನು ಇಬ್ರು ಜಗಳ ಮಾಡ್ಕೊಂಡ್ರೆ ಹೆಂಗೆ ಮಾತಾಡ್ಕೊಳ್ತಾ ಇಲ್ಲ ಅಂದಾಗ ಜಾಂಗ್ ಬಂತಾನೆ, ಇಲ್ಲ ಆತರ ಎಲ್ಲ ಏನಿಲ್ಲ ಅಂದಾಗ ಜಿಯೋರಪ್ಪ ಕೂಡ ಹೇಳ್ತಾರೆ, ಅದೇನು ಅಂತ ನಿಮ್ಮ ಅಣ್ಣನೇ ನಿನ್ನ ಹತ್ರ ಹೇಳ್ತಾನೆ, ಆಮೇಲೆ ಅದನ್ನ ಕೇಳ್ಕೊ ಅಂತ ಹೇಳ್ಬಿಟ್ಟು ಅವ್ರಲ್ಲಿಂದ ಹೊರಟೋಗ್ತಾರೆ. ಆದ್ರೆ ಜಿಯಾನೇ ಅರ್ಥ ಮಾಡ್ಕೊಂತಾಳೆ, ಮೋಸ್ಟ್ಲಿ ಹೀರೋ ಬರ್ಡೇ ಪ್ಲಾನ್ಸ್ ಏನೋ ಮಾಡ್ಕೊಂಡು ಕಿತ್ತಾಡ್ಕೊಂಡಿದ್ದಾರೆ ಅಂತ ಅವಳುಗಳೇ ಅರ್ಥ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಏನಂತ ವಿಷಯ ಕೇಳೋದೇ ಇಲ್ಲ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ, ಆಲ್ರೆಡಿ ತುಂಬಾ ದಿನ ಆಗಿರುತ್ತೆ, ಇವತ್ತೇ ಅವ್ನ್ ಬರ್ಡೇ ದಿನ ಕೂಡ ಅವ್ನಿಗೆ ಪಾಪ ಚೈನಾಗ್ ಹೋಗಕ್ ಆಗಿರೋದಿಲ್ಲ. ಹಂಗಿದ್ರೆ ಕೂಡ ಫೋನ್ ಅಲ್ಲಿ ಇವರೆಲ್ಲ ಅವ್ನಿಗೆ ವಿಶಸ್ ಕಳ್ಸ್ಕೊಂಡು ಮೆಸೇಜ್ ಮಾಡ್ಕೊಂಡು ತುಂಬಾ ಖುಷಿಯಾಗಿ ಮಾತಾಡ್ಕೊಳ್ತಾ ಇರ್ತಾರೆ. ಇವಾಗ್ಲೇ ತುಂಬಾ ವರ್ಷ ಆದ್ಮೇಲೆ ಹೀರೋ ಮುಖದಲ್ಲಿ ನಗು ಇದೆ ಅಂತ ಹೇಳ್ಬೇಕು, ಅವ್ನ್ ಸಂತೋಷವಾಗಿ ಫೀಲ್ ಆಗ್ತಾ ಇರ್ತಾನೆ. ಇದನ್ನ ನೋಡ್ಬಿಟ್ಟು ಆ ಟೈಮಲ್ಲಿ ಅಲ್ಲಿ ಬರೋ ಅವ್ರ ಮಾವ ನೋಡ್ಬಿಟ್ಟು ಹೇಳ್ತಾರೆ, ಏನೋ ಇದು ನಿಮ್ಮಮ್ಮ ಆತರ ಮಲ್ಗಿದ್ದಾರೆ, ನೀನ್ ನೋಡಿದ್ರೆ ನಕ್ಕೊಂಡ್ ಕುತ್ಕೊಂಡಿದ್ಯಾ, ಸ್ವಲ್ಪನೂ ಜವಾಬ್ದಾರಿ ಇಲ್ವಾ ಅನ್ನೋ ತರ ಬೈತಾ ಇರ್ತಾರೆ. ಅನ್ನೋ ತರ ಕುತ್ಕೊಂಡಿರ್ಬೇಕಾದ್ರೆ ಅವ್ರ ಮಾವ ಹೇಳ್ತಾರೆ, ನಾನು 2 ದಿನದಲ್ಲಿ ಹೊರಟೋಗ್ತೀನಿ, ನಿಮ್ಮಮ್ಮನ ನೀನೇ ನೋಡ್ಕೊಳ್ಬೇಕು, ಯೂನಿವರ್ಸಿಟಿಗೆ ಅಪ್ಲೈ ಮಾಡು ಅಂತ ಹೇಳಿದೆ, ಅಪ್ಲೈ ಮಾಡ್ಬಿಟ್ಟ ಇಲ್ವಾ ಇನ್ನು ಅಂತ ಕೇಳಿದಾಗ ಇವ್ನು ಹೇಳ್ತಾನೆ, ಇಲ್ಲ ಮಾವ ನಾನು ಚೈನಾನಲ್ಲೇ ಅಪ್ಲೈ ಮಾಡೋಣ ಅನ್ಕೊಂಡಿದೀನಿ, ನಾನು ಇಲ್ಲೆಲ್ಲ ಓದಲ್ಲ, ನಾನು ಚೈನಾಗೆ ಹೊರಟೋಗ್ತೀನಿ ಅಂತ ಹೇಳ್ತಾನೆ. ಅವ್ರ ಮಾವಾಗ ಸಖತ್ ಕೋಪ ಬಂದ್ಬಿಡತ್ತೆ, ನಿಮ್ಮಮ್ಮ ಕಣೋದು, ನೀನ್ ಸ್ವಲ್ಪ ಕೂಡ ಒಂದು ಫೀಲಿಂಗ್ಸೇ ಇಲ್ದಿರೋ ಒಂಥರ ಇದೆಯಾ, ನನ್ ಇವಾಗ ಅರ್ಥ ಆಗ್ತದೆ ನಿಮ್ಮಮ್ಮ ಏನಕ್ಕೆ ನಿನ್ನ ಚಿಕ್ಕ ವಯಸ್ಸಲ್ಲಿ ಬಿಟ್ಬಿಟ್ಟು ಬಂದ್ರು ಅಂತ, ಇಷ್ಟು ಮೋಸವಾಗಿ ಹೆಂಗೋ ಇರಕ್ಕಾಗತ್ತೆ ಅಂತ ಹೇಳಿ ಅವನು ಸರಿಯಾಗಿ ಬೈತಾ ಇರ್ತಾರೆ. ಬಟ್ ಅವ್ನಿಗೆ ಫೀಲಿಂಗ್ಸ್ ಇದ್ರೆ ಕೂಡ ಅವ್ನಿಗೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ, ನೋವಲ್ಲಿ ಅಳಕ್ ಆಗ್ತಾ ಇಲ್ಲ, ಏನಿಲ್ಲ, ಆ ದುಃಖನೆಲ್ಲ ಪಾಪ ಗಂಟ್ಲಲ್ಲೇ ಇಟ್ಕೊಂಡು ಹಂಗೆ ಊಟ ಮಾಡ್ತಾ ಇರ್ತಾನೆ. ಇವಾಗ ಹಂಗೆ ಅವತ್ತು ನೈಟ್ ತೋರಿಸ್ತಾರೆ, ಅವ್ನ್ ಬಂದ್ಬಿಟ್ಟು ಚೈನಾನಲ್ಲಿರೋ ಯೂನಿವರ್ಸಿಟಿಗೆ ಅಪ್ಲೈ ಮಾಡೋದಕ್ಕೆ ಸಿಸ್ಟಮ್ ನ ಮುಂದ್ಗಡೆ ಇಟ್ಕೊಂಡು ಕೂತ್ಕೊಂಡಿರ್ತಾನೆ. ಮೈಂಡ್ ಅಲ್ಲಿ ಅಷ್ಟು ವಿಷಯ ಓಡ್ತಾ ಇದೆ, ಇಲ್ಲಿಂದ ಹೊರಟೋಗೋಣ ಅನ್ನೋ ತರನೇ ಅವ್ನಿಗಿರುತ್ತೆ. ಅದೇ ಟೈಮ್ ಅಲ್ಲಿ ರಾತ್ರಿನೇ 12 ಗಂಟೆ ಮುಗಿಯೋದಕ್ಕೂ ಮುಂಚೆನೆ ಆ ಹುಡುಗಿ ಅವ್ರ ಅಣ್ಣನ್ಗೋಸ್ಕರ ಚಿಕ್ಕದಾಗ ಒಂದು ಕೇಕ್ ಜೊತೆಗೆ ಒಂದು ಕ್ಯಾಂಡಲ್ ಬೇರೆ ಇಟ್ಕೊಂಡು ತುಂಬಾ ಸ್ವೀಟ್ ಆಗಿ ಹ್ಯಾಪಿ ಬರ್ಡೇ ಸಾಂಗ್ ನೆಲ್ಲ ಆಡ್ಕೊಂಡ್ ಬರ್ತಾ ಇರ್ತಾಳೆ. ಆ ಹುಡುಗಿ ಹತ್ರ ಬಂದಿದ ತಕ್ಷಣ ಅವ್ನಿಗೆ ತುಂಬಾನೇ ಎಮೋಷನಲ್ ಆಗ್ಬಿಡುತ್ತೆ. ಆ ಹುಡುಗಿನ ಬಂದು ಕ್ಯಾಂಡಲ್ ಕೊಟ್ಟಾಗ, ಅಣ್ಣ ಕ್ಯಾಂಡಲ್ ಊದೋದಕ್ಕೂ ಮುಂಚೆ ದೇವ್ರ ಹತ್ರ ಏನಾದ್ರು ಬೇಡ್ಕೊಂಡು ಊದು ಅಂದಾಗ ಅವನಂತಾನೆ, ಇಲ್ಲ ನನ್ಗೆ ಅದ್ರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ. ಅದಕ್ಕೆ ಚಿಕ್ಕ ಹುಡುಗಿ ಹೇಳ್ತಾಳೆ, ಇಲ್ಲ ಅಣ್ಣ ನೀನೊಂದ್ಸತಿ ಗಟ್ಟಿಯಾಗಿ ಬೇಡ್ಕೋ ದೇವ್ರ ಹತ್ರ, ನಿಜವಾಗ್ಲೂ ಅದು ನೆರವೇರುತ್ತೆ ಅಂತ ಹೇಳಿ ಕೊಟ್ಟಾಗ ಇವನ್ ಕೂಡ ಇನ್ನ ಹುಡುಗಿ ಅಷ್ಟೊಂದು ಹೇಳಿದಾಗ ಏನಕ್ಕೆ ಸುಮ್ನೆ ಅವಾಯ್ಡ್ ಮಾಡೋದು ಅಂತ ಹೇಳಿ ಅವನು ದೇವ್ರ ಹತ್ರ ಬೇಡ್ಕೊಂಡು ಕ್ಯಾಂಡಲ್ ನ ಊದ್ತಾನೆ. ಅದಾದ್ಮೇಲೆ ಹುಡುಗಿ ಕೂಡ ಹೇಳ್ತಾನೆ, ಓಕೆ ಮಾ ತುಂಬಾ ಲೇಟ್ ಆಯ್ತು, ನೀನೋಗಿ ಮಲ್ಕೋ ಹೋಗು ಅಂತ ಹುಡುಗಿನ ಒಳಗಡೆ ಕಳಿಸ್ಬಿಟ್ಟು ಇಷ್ಟೊತ್ತೊಂದು ಸ್ಕೂಲ್ ಹುಡುಗನ್ ತರ ಯೋಚನೆ ಮಾಡ್ತಾ ಇದ್ದವನು ಈಗ ಒಂದು ದೊಡ್ಡ ಹುಡುಗ ತರ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲಾ ವಿದ್ದಲ್ಲೂ ಎಲ್ಲಾ ಆಂಗಲ್ ಅಲ್ಲೂ ಯೋಚನೆ ಮಾಡ್ತಾನೆ, ಅವ್ನ್ಗೆ ಯಾವ್ದು ಕರೆಕ್ಟ್, ಇವಾಗ ಯಾವ ಒಂದು ಡಿಸಿಷನ್ ತಗೊಂಡ್ರೆ ಕರೆಕ್ಟ್ ಆಗಿರತ್ತೆ ಅಂತ ಯೋಚನೆ ಮಾಡಿ ಅವ್ರ ಅಮ್ಮ ಜೊತೆನೆ ಇರ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಯಾಕಂದ್ರೆ ಇದಕ್ಕೂ ಮುಂಚೆ ಅವ್ರ ಅಮ್ಮ ಮಾಡಿರೋ ತಪ್ಪನ ಅವ್ನ್ ಮಾಡಬಾರ್ದು, ನನಗಿಂತ ಒಂದು ತಂಗಿ ಇದ್ದಾಳೆ, ಅವಳನ್ನಾದ್ರೂ ನೋಡ್ಕೋಬೇಕಲ್ವಾ, ಅವನೊಂದು ಜವಾಬ್ದಾರಿನ ತಗೊಂಡು ಆ ಯೂನಿವರ್ಸಿಟಿಗೆ ಅಪ್ಲೈ ಮಾಡ್ತಾ ಇದ್ದಲ್ವಾ ಚೈನಾನಲ್ಲಿ, ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತಾನೆ. ಇವಾಗ ಒಂದು ಸುಮಾರು ದಿನಗಳಾದ್ಮೇಲೆ, ಸುಮಾರು ತಿಂಗಳೆಲ್ಲ ಆದ್ಮೇಲೆನೆ ಹೀರೋ ಇವಾಗ ಚೈನಾಗೆ ಬರ್ತಾ ಇರೋದು. ಇದನ್ನ ನೋಡಿದ ತಕ್ಷಣ ಮೇಲಿಂದ ಜಿಯಾಗಂತೂ ಸಖತ್ ಸಂತೋಷ, ಹಂಗೆ ಕೆಳಗಡೆ ಇದ್ದು ಓಡ್ ಬಂದವಳು ರೋಡಲ್ಲೇ ಹೋಗಿ ಅವನ ಮೇಲೆ ಹಾಕೊಂಡ್ ಟೈಟ್ ಆಗಿ ಹಗ್ ಮಾಡ್ಕೊಂತಾಳೆ. ಅವನಂತಾನೆ, ಏ ಜಿಯಾ ಇಳಿ ಕೆಳಗಡೆ, ಈಗ ತಾನೇ ನಾನು ಬಂದಿದ್ದೀನಿ, ಬಿಸಿಲಲ್ಲಿ ಬಂದಿರೋದ್ರಿಂದ ಫುಲ್ ಸ್ವೆಟ್ ಆಗಿದೆ ನನ್ನ ಮೈಯೆಲ್ಲ, ಇಳಿ ಕೆಳಗಡೆ ಅಂತ ಹೇಳಿದ್ರೆ ಕೂಡ ಅವಳು ಇಲ್ಲ ನಾನು ಇಳಿಯಲ್ಲ, ನಾನು ಹಿಂಗೆ ಇಟ್ಕೊಳ್ಳೋದು ಎಷ್ಟು ಮಿಸ್ ಮಾಡ್ಕೊಂಡೆ ಅಂತ ತುಂಬಾ ಸಂತೋಷವಾಗಿ ಹಗ್ ಮಾಡ್ಕೊಂತಾಳೆ. ಅವ್ನು ಕೂಡ ಸರಿ ಆಯ್ತು ಅಂತ ಹೇಳಿ ಹಂಗೆ ಎತ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಮೇಲಿಂದ ಅವ್ರಪ್ಪ ನೋಡ್ಬಿಟ್ಟು, ಜಿಯಾ ಅವ್ರಪ್ಪ ನೋಡ್ಬಿಟ್ಟು, ಇವಳು ಹುಡುಗಿನ ಅಥವಾ ಕೋತಿನ ಅಂತ ಗೊತ್ತಾಗ್ತಾ ಇಲ್ಲ, ಗಂಡು ಹುಡುಗ ತರ ಆಡ್ತಾಳೆ, ಈಗ ತಾನೇ ಬರ್ತದಾನೆ ಪಾಪ ಮಗು, ಹೆಂಗೋಗ್ ಹತ್ಕೊಂಡಿದ್ದಾಳೆ ನೋಡು ಕೋತಿ ಮರಿ ಅನ್ನೋ ತರ ಬೈತಾ ಇರ್ತಾರೆ. ಈಗ ಒಳಗಡೆ ಬಂದ್ಮೇಲೆ ಅವನ ಹತ್ರ ಮಾತಾಡ್ಬಿಟ್ಟು ಈಗ ಡೈನಿಂಗ್ ಟೇಬಲ್ ಹತ್ರ ಕುತ್ಕೊಂಡು ಊಟ ಮಾಡ್ತಾ ಇರ್ಬೇಕಾದ್ರೂ ಅಷ್ಟೇ ಅವನ ಬಗ್ಗೆ ಕೇಳ್ತಾ ಇರ್ತಾರೆ, ಏನೋ ಇದು ಈ ತರ ಸಣ್ಣಕ್ ಆಗ್ಬಿಟ್ಟಿದ್ಯಾ, ನೀವು ಊಟ ಕೂಡ ಮಾಡಲ್ಲ ಅಂತ ಕಾಣಿಸುತ್ತೆ, ನಾನ್ ಮಾಡ್ಕೊಟ್ಟು ತಿಂದ್ರೇನೆ ನೀನ್ ಹಿಂಗ್ ಆಗೋದು, ತಿನ್ನು ಫಸ್ಟ್ ಚೆನ್ನಾಗಿ ತಿನ್ನು ಅಂತ ಹೇಳ್ತಾರೆ. ಜಿಯಾ ಹಂಗೆ ಈ ಅಂತ ನಗ್ತಿರೋದ್ರ ನೋಡ್ಬಿಟ್ಟು ಜಿಯಾ ಕೂಡ ಬೈತಾರೆ, ಏ ಜಿಯಾ ಅವ್ನ್ ಒಳಗಡೆ ಬರೋದು ಕೂಡ ಬಿಡಲ್ವಾ ನೀನು, ಪಾಪ ಅವನ ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದಾನೆ, ಒಳ್ಳೆ ಕೋತಿ ತರ ಹೋಗಿ ಹತ್ಕೊಂಡಿದ್ಯಾ ಅಂದಾಗ, ಅಪ್ಪ ನಾನೇನು ಮಾಡಿಲ್ಲಪ್ಪ ಅನ್ನೋ ತರ ಅಂದಾಗ ಅವ್ರಪ್ಪ ಅಂತಾರೆ, ಏನು ಮಾಡಿಲ್ವಾ, ನಾನ್ ನೋಡ್ದೆ ಕೋತಿ ಕೂಡ ನಿನ್ ರೇಂಜ್ ಎಗರಲ್ಲ ಕಣೆ, ಸ್ವಲ್ಪ ಆದ್ರೂ ಹುಡುಗಿ ತರ ನಡ್ಕೊಳ್ತೀಯಾ, ಅದ್ರಲ್ಲೂ ದೊಡ್ಡ ಹುಡುಗಿ ತರ ನಡ್ಕೊಳ್ತೀಯ ಅನ್ನೋ ತರ ಬೈತಾರೆ. ಇದನ್ನ ಕೇಳಿಸ್ಕೊಂಡು ಹೀರೋಗೆ ನಗು ಬಂದ್ಬಿಡುತ್ತೆ. ಜಿಯಾ ಅವರಪ್ಪ ಹೇಳ್ತಾರೆ, ನೋಡು ಅವನೇ ನಗ್ತಾ ಇದಾನೆ ನೋಡು ಅಂತ. ಅದಕ್ಕೆ ಜಿಯಾ ಕೂಡ ಹೇಳ್ತಾಳೆ, ನಗಿಯೋ ಎಷ್ಟ್ ನಗಿತೀಯ ನಗಿ, ಕಾಲೇಜ್ಗೆ ಹೋದ್ಮೇಲೆ ನಾನೇನಂತರ ಏನಕ್ಕೆ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಅವಳ ಇತರ ಹೇಳಿದ ತಕ್ಷಣ ಅವ್ನಿಗೆ ತುಂಬಾನೇ ಬೇಜಾರಾಗುತ್ತೆ. ಜಿಯಾನ ಮಿಸ್ ಮಾಡ್ಕೊಳ್ತೀನಿ ಅನ್ನೋ ಒಂದು ಬೇಜಾರಿದ್ರೆ ಕೂಡ ಇವಾಗ ನಾನ್ ಸಿಂಗಾಪುರಲ್ಲೇ ಓದ್ತೀನಿ ಅನ್ನೋ ವಿಷಯನ ಇವ್ರ ಹತ್ರ ಹೇಳ್ಬೇಕಲ್ಲ, ಅದನ್ನ ಹೇಳಿದ್ರೆ ಇವ್ರ ಹೆಂಗ್ ಎತ್ಕೊಳ್ತಾರೋ, ಅಪ್ಪ ಎಷ್ಟು ಬೇಜಾರ್ ಮಾಡ್ಕೊಳ್ತಾರೋ ಅಂತ ಪಾಪ ತುಂಬಾನೇ ಫೀಲ್ ಮಾಡ್ತಾನೆ. ಇವಾಗ ಹಂಗೆ ಜಾಂಗು ಮತ್ತೆ ಹೀರೋ ಇಬ್ರು ನಂಗೆ ಟೆರಸ್ ಮೇಲೆ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ. ಇನ್ನು ಒಬ್ರಿಗೊಬ್ರು ಈ ತರ ಬೇರೆ ಹತ್ರ ಹೋಗ್ತಿದಾರೆ ಅನ್ನೋ ವಿಷಯ ಗೊತ್ತಿಲ್ಲ. ಈಗ ಇದನ್ನ ಹೇಳ್ಬೇಕಲ್ವಾ ಅಂತ ಹೀರೋ ಸ್ಟಾರ್ಟ್ ಮಾಡ್ತಾರೆ.
ಮಾಡ್ತಾನೆ. ನಮ್ಮಮ್ಮಗೆ ತುಂಬಾನೇ ಮೈ ಹುಷಾರಿಲ್ಲ ಕಣೋ, ಅವ್ರಿಗೆ ನಡೆಯೋ ಪರಿಸ್ಥಿತಿ ಇಲ್ಲ, ಅವ್ರನ್ನ ನೋಡ್ಕೊಳಕ್ ಯಾರಾದ್ರೂ ಒಬ್ರು ಇರ್ಲೇಬೇಕು. ಈ ತರ ಇರ್ಬೇಕಾದ್ರೆ ತಂಗಿನ ಕೂಡ ಅವ್ರು ಹೆಂಗ್ ನೋಡ್ಕೊಳ್ತಾರೋ ಗೊತ್ತಿಲ್ಲ. ಇವಾಗ ನಾನು ಅಲ್ಲಿಲ್ಲ ಅಂತಂದ್ರೆ ಅವರು ಮೆಂಟಲಿ ತುಂಬಾನೇ ಕುಗ್ಗೋಗ್ಬಿಡ್ತಾರೆ. ಸೊ ನಾನು ಅಲ್ಲೇ ಇದ್ದು ಓದ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಕಣೋ. ಎಕ್ಸಾಮ್ಗೆ ಕೂಡ ಅಪ್ಲೈ ಮಾಡಿದೀನಿ. ಇನ್ನು ಒಂದ್ ವಾರದಲ್ಲಿ ನಾನು ಜಾಯ್ನಿಂಗ್ ಆಗ್ಬೇಕು. ಒಂದ್ ವಾರದಲ್ಲಿ ಇಲ್ಲಿಂದ ಹೊರಟೋಗ್ತೀನಿ ಅಂತ ಹೇಳಿದ ತಕ್ಷಣ ಜಾಂಗಕ್ ಸಖತ್ ಕೋಪ ಬಂದ್ಬಿಡತ್ತೆ. ಓ ಇಷ್ಟು ದಿನ ಇಲ್ದೆ ನಿಮ್ಮಮ್ಮ ಇವಾಗ ನಿನಗ್ ಬಂದ್ಬಿಟ್ರ, ನಿಮ್ಮಮ್ಮ ನಿಮ್ಗೆ ದೊಡ್ಡವರಾಗ್ಬಿಟ್ರ, ಹಂಗಾದ್ರೆ ಇಲ್ಲಿರೋ ಅಪ್ಪನ ಮತ್ತೆ ಜಿಯಾನ ಯಾರೋ ನೋಡ್ಕೊಳ್ತಾರೆ ಅಂತ ಹೇಳಿ ಕೆನ್ನೆಗ್ ಒಂದ್ ಬಿಟ್ಟೆ ಬಿಡ್ತಾನೆ. ಒಡೆಯೋದು ಅಲ್ದೆ ಇನ್ನೊಂದ್ ವಿಷಯನ ಕೂಡ ಹೇಳ್ತಾನೆ. ಈಗ ನೀನು ಹೋಗ್ತಾ ಇದ್ಯಾ, ನನ್ನ ಎತ್ತಾಕಿದಾನಲ್ಲ ಒಬ್ಬ, ಅವ್ನು ನನ್ಗೆ ಎಜುಕೇಶನ್ ಕೊಡ್ತೀನಿ ಅಂತ ಹೇಳಿ ನನ್ನ ಅಬ್ರಾಡ್ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದಾನೆ. ನಾನ್ ಕೂಡ ಅವ್ನ ಜೊತೆ ಹೋಗ್ತಾ ಇದೀನಿ ಅಷ್ಟೇ. ಇಷ್ಟು ದಿನ ಅವ್ರು ನಮ್ಮನ್ನ ಎತ್ತು ಒತ್ತು ಸಾಕಿದ್ದಕ್ಕೆ ನಾವು ಚೆನ್ನಾಗಿ ಮಾಡ್ತಾ ಇದೀವಿ ಅವ್ರಿಗೆ ಅಂತ ಹೇಳಿ ಅವ್ನ ಕಡೆ ಇಲ್ಲಿಂದ ಹೋಗ್ತೀನಿ ಅನ್ನೋದನ್ನ ತಿಳಿಸಿದ ತಕ್ಷಣ ಈಗ ಹೀರೋಗ್ ಸಖತ್ ಕೋಪ ಬರುತ್ತೆ. ಏನು ನೀನ್ ಹೋಗ್ತಾ ಇದೀಯಾ, ಇಷ್ಟು ದಿನ ಇಲ್ದಿರೋ ಅಪ್ಪ ಇವಾಗ ಹೆಂಗೋ ಬಂದ್ಬಿಟ್ಟ ಅಂತ ಹೇಳಿ ಅಲ್ಲಿ ಅವ್ರಿಬ್ರಿಗೂ ಜಗಳ ಸ್ಟಾರ್ಟ್ ಆಗ್ಬಿಡಿರುತ್ತೆ. ಇಲ್ಲಿ ಕೆಳಗಡೆ ನೋಡಿದ್ರೆ ಜಿಯಾ ಫ್ರಿಜ್ ತೆಗ್ದು ನೋಡಿದಾಗ ಒಳಗಡೆ ಇರೋ ಬೀರ್ ಬಾಟಲ್ ಇಲ್ಲ. ಇದನ್ನ ನೋಡ್ಬಿಟ್ಟು ಇವ್ರಿಬ್ರಿಗೆ ಅಷ್ಟು ಧೈರ್ಯ ಬಂದ್ಬಿಡ್ತಾ, ಅಪ್ಪದು ಬೀರ್ ಬಾಟಲ್ ನೆತ್ಕೊಂಡು ಕುಡಿಯೋಷ್ಟು ಆಗ್ಬಿಟ್ಟಿದಾರ, ಇವ್ರು ಬರ್ತೀನಿ ಇರೋ ನಿಮ್ಗೆ ಮಾಡ್ತೀನಿ ಅಂತ ಹೇಳಿ ಹಂಗೆ ಅವ್ರನ್ನ ಬೈಕೊಂಡು ಮೇಲೆ ಹೋಗಿ ನೋಡಿದ್ರೆ ಅವ್ರಿಬ್ರು ಹತ್ರ ಜಗಳ ಆಡ್ತಾ ಇರೋದ್ರ ನೋಡ್ಬಿಟ್ಟು ಇವಳು ಸಖತ್ ಶಾಕ್ ಆಗ್ಬಿಡ್ತಾಳೆ. ಏನ್ರೋ ಮಾಡ್ತಾ ಇದೀರಾ, ಯಾಕೋ ಹತ್ರ ಹೊಡ್ಕೊಳ್ತಾ ಇದೀರಾ ಅಂತ ಹೇಳಿ ಅವ್ರಿಬ್ಬರನ್ನ ಸಪರೇಟ್ ಮಾಡ್ಬಿಟ್ಟು ಇವಾಗ ಕೆಳಗಡೆ ಬಂದ್ಮೇಲೆ ಕೂತ್ಕೊಂಡು ಮಾತಾಡ್ದಾಗ್ಲೆ ಜಿಯಾಗೆಲ್ಲ ವಿಷಯ ಗೊತ್ತಾಗ್ತಾ ಇರೋದು. ಜಿಯಾಗಂತೂ ಏನ್ ರಿಪ್ಲೈ ಮಾಡೋದು ಅಂತ ಗೊತ್ತಿಲ್ಲ, ಹಂಗೆ ಗುರಾಯಿಸ್ಕೊಂಡ್ ಕೂತಿರ್ತಾಳೆ. ಹೀರೋನ ನೋಡ್ಬಿಟ್ಟು ಹೇಳ್ತಾಳೆ, ನೀನೇ ಒಂದು ಚಿಕ್ಕ ಹುಡುಗ ಕಣೋ, ನೀನ್ ಯಾವ ಪರಿಸ್ಥಿತಿಯಲ್ಲಿ ನಿಮ್ಮ ಅಮ್ಮನ ನೋಡ್ಕೊಳಕ್ ಆಗುತ್ತೆ, ನಿಮ್ಮ ಅಮ್ಮನ ನೋಡ್ಕೊಳಕ್ ಬೇರೆ ಯಾರು ಇಲ್ವಾ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಜಿಯಾ ಏನ್ ಹೇಳ್ತಾ ಇದ್ಯಾ, ಅವ್ರು ನಮ್ಮ ಅಮ್ಮ ಅಂತ ಹೇಳಿದ ತಕ್ಷಣ ಇವಳಿಗೆ ಇನ್ನಷ್ಟು ಟೆನ್ಷನ್ ಆಗುತ್ತೆ. ಅಮ್ಮನ ಅಯ್ಯೋ ನಿಮ್ಮ ಅಮ್ಮ ಅಂತ ನನ್ಗೆ ಗೊತ್ತೇ ಇಲ್ಲ ಅನ್ನೋ ತರ ಅಂತಾಳೆ. ಅಷ್ಟೇ ಅಲ್ಲ ಜಾಂಗ್ ಕಡೆ ನೋಡ್ಬಿಟ್ಟು ಸರ್ಯಾಗಿ ಗುರಾಯಿಸ್ತಾಳೆ. ಅಷ್ಟೇ ಅಲ್ಲಿಂದ ಹೋಗ್ಬೇಕಾದ್ರೆ ಕಾಲೆಲ್ಲ ಚೇರ್ನ ಕೂಡ ಓದಿತಾಳೆ. ಈ ಕಡೆ ಅವ್ರ ಅಪ್ಪ ಅಡ್ಡ ನಿಂತಿರೋದ್ ನೋಡ್ಬಿಟ್ಟು ಅವ್ರ ಅಪ್ಪ ಕೂಡ ಡಿಕ್ಕಿ ಹೊಡ್ಕೊಂಡು ರೂಮ್ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಾಳೆ. ಇವ್ರಿಬ್ರಿಗಂತೂ ಏನು ಮಾತೇ ಬರ್ತಾ ಇಲ್ಲ, ಸಖತ್ ಬೇಜಾರಲ್ಲಿ ಕೂತಿರ್ತಾರೆ. ಇವಾಗ ಹಂಗೆ ನೈಟು ಸರಿ ಹೀರೋಯಿನ್ಗೆ ಸಮಾಧಾನ ಮಾಡೋಣ ಅಂತ ಹೀರೋ ಹಂಗೆ ರೂಮ್ ಒಳಗಡೆ ಹೋಗ್ತಾನೆ. ಅವ್ಳು ನೋಡಿದ್ರೆ ಬೆಡ್ಶೀಟ್ ಹೊತ್ಕೊಂಡು ಓ ಅಂತ ಅಳ್ತಾ ಇರ್ತಾಳೆ. ಇವ್ನ್ ಕೂಡ ಸರಿ ಅವಳಿಗೆ ಸಮಾಧಾನ ಮಾಡೋಣ ಮಾತಾಡೋಣ ಅಂತ ಹೇಳಿ ಬೆಡ್ಶೀಟ್ ಎಲ್ಲ ಎತ್ತಕ್ ಹೋದ್ರೆ ಅದನ್ನ ಬಿಡ್ತಾನೆ ಇಲ್ಲ, ಕಂಟಿನ್ಯೂಸ್ ಆಗಿ ಅಳ್ತಾ ಇರ್ತಾಳೆ. ಇವ್ನ್ಗೆ ಹೆಂಗ್ ಸಮಾಧಾನ ಮಾಡೋದು ಅಂತ ಬೇರೆ ಗೊತ್ತಾಗ್ತಾ ಇಲ್ಲ. ಇನ್ ಸ್ವಲ್ಪ ಹೊತ್ತಿಗೆ ರೂಮ್ಗೆ ಜಾಂಗ್ ಕೂಡ ಬರ್ತಾನೆ ಅವಳನ್ನ ಮಾತಾಡ್ಸೋಣ ಅಂತ. ಆದ್ರೆ ಅವ್ನ್ಗೂ ಮಾತ್ ಬರ್ತಾ ಇಲ್ಲ. ಅವನು ಬಂದ್ ಕೂತ್ಕೊಂಡು ಎಷ್ಟೊಳಗೆ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಬಟ್ ಆಗ್ತಾ ಇಲ್ಲ. ಅವಳು ಅಳೋ ಸೌಂಡ್ ಕೇಳಿಸ್ಕೊಂಡು ಇವ್ನ್ಗೂ ಬೇಜಾರಾಗ್ಬಿಟ್ಟು ಹತ್ಕೊಂಡು ಅವನು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ನಮ್ ಹೀರೋಗ್ ಅಷ್ಟು ಬೇಗ ಅಳು ಬರಲ್ವಲ್ಲ, ಅವ್ನು ಏನಿದ್ರು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ತಾನಲ್ವಾ. ಅವನು ತುಂಬಾ ಹೊತ್ತು ಕೂತ್ಕೊಂತಾನೆ ಅವಳು ಎದ್ದೇಳ್ತಾಳೇನೋ ಅಂತ, ಬಟ್ ಅವಳು ಎದ್ದೇಳೋ ತರ ಎಲ್ಲ ಅಳ್ತಾನೆ ಇರ್ತಾಳೆ. ಸರಿ ಆಯ್ತು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೇನ್ ಅಲ್ಲಿಂದ ಎದ್ದೋಗ್ಬೇಕು ಅಂತ ಸ್ವಲ್ಪ ಮುಂದಕ್ಕೆ ಹೋಗ್ತಾನ. ಅವಾಗ ಅವಳು ಎದ್ಬಿಟ್ಟು ಹೇಳ್ತಾಳೆ, ಹಂಗಾದ್ರೆ ನಾವು ನಿಜವಾಗ್ಲೂ ಫ್ಯಾಮಿಲಿನೇ ಅಲ್ವಲ್ಲ, ನೀನ್ ಪಕ್ಕದ ಮನೇಲಿ ಇರೋ ಹುಡುಗ ಸಾಂಗ್ ಮುಂದೆ ನಮ್ಮ ಮನೇಲಿ ಬೆಳ್ದಿರೋ ಹುಡುಗ ಇಬ್ರು ಬೇರೆ ಅನ್ನೋದನ್ನ ತೋರಿಸ್ಬಿಟ್ರಲ್ಲ, ನಾವು ಕೊನೆವರೆಗೂ ಫ್ಯಾಮಿಲಿಯಾಗಿ ಇರೋದಕ್ ಆಗೋದಿಲ್ವಾ ಅಂತ ಹೇಳಿದ ತಕ್ಷಣ ಹೀರೋಗಿ ಇಷ್ಟೊತ್ತು ಒಳಗಡೆ ಅಳ್ತಾ ಇದ್ದ ಪಾಪ ಇವಾಗ ಅವ್ನ ಹಂಗೆ ಓವರ್ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಳ್ಳಕ್ಕೆ ಶುರು ಮಾಡ್ಬಿಡ್ತಾನೆ. ಇಲ್ಲ ಜಿಯಾ ನೀನ್ ಅನ್ಕೊಂಡಿರೋದು ತುಂಬಾ ತಪ್ಪು, ನೀನ್ ದೊಡ್ಡೋಳಾದ್ಮೇಲೆ ನಾನ್ ಮತ್ತೆ ಇಲ್ಲಿಗೆ ಬಂದೇ ಬರ್ತೀನಿ, ನಾವೆಲ್ಲ ಮತ್ತೆ ಕೊನೆವರೆಗೂ ಒಂದು ಫ್ಯಾಮಿಲಿಯಾಗಿ ಇರೋಣ ಅಂತ ಹೇಳ್ತಾನೆ. ಆದ್ರೆ ಇವಳು ಅದನ್ನ ಒಪ್ಪೋ ತರ ಇಲ್ಲ, ನನ್ ಮತ್ತೆ ಏನೋ ಹೇಳಿ ಸಮಾಧಾನ ಮಾಡಕ್ ಬರ್ಬೇಡ, ನೀನ್ ಹೋಗಪ್ಪ ತಂದೆ, ನೀನ್ ಫಸ್ಟ್ ಇಲ್ಲಿಂದ ಹೋಗು ಅಂತ ಹೇಳಿ ಮತ್ತೆ ಅಳ್ಳಕ್ಕೆ ಶುರು ಮಾಡ್ಬಿಡ್ತಾಳೆ. ಹೀರೋಗೂ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟೋಗ್ತಾನೆ. ಇವಾಗ ಒಂದ್ ಹೊತ್ನಲ್ಲೂ ಅಷ್ಟೇ ಜಾಂಗ್ ಬಂದು ಜಿಯಾ ರೂಮ್ ಹೊರಗಡೆನೆ ಕೂತ್ಕೊಂಡು ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಅವ್ರಪ್ಪ ಕೂಡ ಒಂದ್ ಹೊತ್ನಲ್ಲಿ ಎದ್ ಬಂದ್ ನೋಡಿದಾಗ ಇವ್ನ ಹತ್ರ ಕೂತ್ಕೊಂಡಿರೋದ್ ನೋಡ್ಬಿಟ್ಟು ತಕ್ಷಣ ಅವ್ನ ಕರ್ಕೊಂಡ್ಬಂದು ಟೇಬಲ್ ಹತ್ರ ಕೂರ್ಸಿ ಅವ್ನಿಗೆ ಬಿಸಿ ಹಾಲೆಲ್ಲ ಕಾಯಿಸ್ಕೊಟ್ಟು ಕುಡಿ ಫಸ್ಟ್ ಇದನ್ನ ಕುಡಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಸಮಾಧಾನ ಮಾಡ್ತಾರೆ. ಇವಾಗ ಹೇಳ್ತಾರೆ, ಇಲ್ಲಿ ನೋಡು ಜಾಂಗ್, ಒಂದ್ ಸ್ವಲ್ಪ ದಿನದಲ್ಲಿ ಎಲ್ಲ ಅಡ್ಜಸ್ಟ್ ಆಗ್ಬಿಡುತ್ತೆ, ಇಷ್ಟು ದಿನ ಇಲ್ಲಿದ್ದು ಇವಾಗ ಹೋಗೋದ್ರಿಂದ ನಿಮ್ಗೂ ಕಷ್ಟ ಆಗ್ತಿದೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಆದ್ರೆ ನೀವ್ ಒಂದ್ ವಿಷಯನ ಅರ್ಥ ಮಾಡ್ಕೋಬೇಕು, ಇದೇ ಲೈಫ್ ಕಣೋ, ಈ ತರ ನೀನ್ ಮುಂದಕ್ಕೆ ಆಗುತ್ತೆ ಅನ್ನೋದನ್ನ ನೀನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದಾಗ ಜಾಂಗ್ ಏನ್ ಅರ್ಥ ಆಗ್ತಲ್ಲ ಏನ್ ಹೇಳ್ತಿದ್ದಾರೆ ಅಂತ. ಇವ್ರು ಹೇಳ್ತಾರೆ, ಸರಿ ನೀನೊಂದ್ ವಿಷಯನ ಯೋಚನೆ ಮಾಡಿ ನೋಡು, ನೀನ್ ಚೆನ್ನಾಗೆಲ್ಲ ದೊಡ್ಡವನಾದ್ಮೇಲೆ ನಿನಗೆ ಅಂತ ಒಂದು ವೈಫು ಮಕ್ಕಳು, ನಿನಗೆ ಅಂತ ಸಪರೇಟ್ ಮನೆ ಅಂತೆಲ್ಲ ಆಗುತ್ತೆ ಅಲ್ವಾ ಅಂತಂದಾಗ ಇವ್ನ್ ಅಂತಾನೆ, ಅದೇನಪ್ಪ ಆತರ ಹೇಳ್ತಾ ಇದ್ದೀರಾ, ನಾನ್ ಕೊನೆವರೆಗೂ ನಿಮ್ ಜೊತೆನೆ ಇರ್ತೀನಿ, ನಾನು ಇವಾಗ ಓದಕ್ ಮಾತ್ರನೇ ಹೋಗ್ತಾ ಇರೋದು, ನಾನು ಓದೆಲ್ಲ ಮುಗಿಸಿದ್ಮೇಲೆ ನಿಮ್ ಹತ್ರನೇ ಬಂದ್ಬಿಡ್ತೀನಪ್ಪ ಅಂದಾಗ ಇವ್ರು ಹೇಳ್ತಾರೆ, ಜಾಂಗ್ ಅದೆಂಗಪ್ಪ ಆಗುತ್ತೆ, ನೀನ್ ನನ್ ಜೊತೆನೆ ಕೊನೆವರೆಗೂ ಇದ್ರೆ ಪ್ರಪಂಚ ಏನಂತ ಮಾತಾಡುತ್ತೆ ಅಂದಾಗ ಇವನು ಹೇಳ್ತಾನೆ, ಸರಿಪಾ ಹಂಗಾದ್ರೆ ನಾನು ಕೊನೆವರೆಗೂ ಜಿಯಾನ ನೋಡ್ಕೊಳ್ತೀನಿ ಅಂದಾಗ ನಾನು ಹೇಳೋದ್ ನಿನ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ವೇನೋ, ಜಿಯಾ ಈಗ ಚಿಕ್ಕವಳು, ಅವಳು ದೊಡ್ಡವಳು ಆದ್ಮೇಲೆ ಅವಳಿಗೊಂದು ಮದ್ವೆ ಆಗುತ್ತೆ, ಅವಳಿಗೆ ಅಂತ ಒಂದು ಫ್ಯಾಮಿಲಿ ಬರುತ್ತೆ, ಅವಳನ್ನ ನೋಡ್ಕೊಳಕ್ಕೆ ಅಂತ ಒಬ್ರು ಬಂದ್ಬಿಡ್ತಾರೆ, ನೀನ್ ಹೆಂಗೋ ನೋಡ್ಕೊಳ್ತಿ ಅಂದಾಗ ಇವನಂತಾನೆ, ಜಿಯಾಗೆ ಮದ್ವೆನಾ, ಜಿಯಾಗ್ ಮದ್ವೆ ಎಲ್ಲ ಏನು ಮಾಡೋದ್ ಬೇಡ, ಆತರ ಹೆಂಗ ಅವಳನ್ನ ನಂಬಿ ಇನ್ನೊಬ್ರು ಕೈಲಿ ಕೊಟ್ಬಿಡ್ತೀರಾ ಅನ್ನೋ ತರ ಕೇಳ್ತಾನೆ. ಇವನ್ ಇತರ ಮಾತಾಡೋದ್ರಲ್ಲಿ ಅವ್ರಿಗೆ ತುಂಬಾ ಚೆನ್ನಾಗ್ ಅರ್ಥ ಆಗುತ್ತೆ, ಮಕ್ಳು ಇನ್ನೂ ಬೆಳ್ದಿಲ್ಲ, ಇದೆಲ್ಲ ಅರ್ಥ ಮಾಡ್ಕೊಳ್ಳೋಷ್ಟು ಮೆಚುರಿಟಿ ಅವ್ರಿಗೆ ಇನ್ನೂ ಬಂದಿಲ್ಲ ಅಂತ. ಸರಿ ಕಣೋ, ನಿನ್ಗೆ ಅರ್ಥ ಮಾಡ್ಸೋದಕ್ಕೆ ಇನ್ನೂ ಟೈಮ್ ಇದೆ, ನೀನ್ ದೊಡ್ಡವನಾದ್ಮೇಲೆ ಇದ್ರ ಬಗ್ಗೆ ನಾವು ಮಾತಾಡೋಣ, ಅದ್ರಲ್ಲೂ ನೀನು ಓದಕ್ ಮಾತ್ರ ತಾನೇ ಹೋಗ್ತಾ ಇದ್ಯಾ, ಮತ್ತೆ ಬಂದ್ಬಿಡ್ತೀನಿ ಅಂತ ಹೇಳಿದ್ಯಾ ತಾನೆ, ಆಮೇಲೆ ನೀನೇನೋ ಯೋಚನೆ ಮಾಡ್ತಾ ಇದ್ಯಾ, ನಾನ್ ಫಸ್ಟ್ ನಿನ್ನ ನೋಡಿದಾಗ ಇದು ಇಷ್ಟಿದೆ ಕಣೋ, ಇವಾಗ ನೋಡು ಎಷ್ಟು ದೊಡ್ಡವನಾಗಿ ನನ್ ಮುಂದೆ ಕುತ್ಕೊಂಡಿದ್ಯಾ, ಈ ದಿನಗಳು ಹೆಂಗ್ ಸಾಕ್ತಂತಾರೆ ನನಗೆ ಗೊತ್ತಾಗ್ತಾ ಇಲ್ಲ, ಆ ಟೈಮ್ ಹೆಂಗ್ ಪಾಸ್ ಆಯ್ತಂತ ಕೂಡ ಗೊತ್ತಿಲ್ಲ ಕಣೋ, ಇವಾಗ್ಲೂ ಅಷ್ಟೇ ನೀನ್ ಓದಕ್ ಹೋಗ್ತಾ ಇದೀನಿ ಅಂತ ಇದ್ಯಾ, ಹಿಂಗ್ ಚಿಟ್ಕೆ ಹೊಡಿಯೋಷ್ಟು ಆ ದಿನಗಳು ಹೋಗಿ ಹಿಂಗ್ ಬಂದ್ಬಿಡತ್ತೆ ಕಣೋ, ನೀನ್ ಮತ್ತೆ ನನ್ನ ಹತ್ರ ತಾನೇ ಬರ್ತೀಯಾ, ನಾನ್ ಇದೀನ್ ಕಣೋ ನಿನ್ಗೋಸ್ಕರ ಅಂತ ಇವ್ರು ಹೇಳ್ತಾ ಇದ್ರೆ, ಅಂದ್ರೆ ಮಾತಾಡ್ತಾ ಪಾಪ ಅವ್ನಿಗೆ ಕಣ್ಣಲ್ಲಿ ನೀರ್ ಬರ್ತಾನೆ ಇರುತ್ತೆ. ಅವ್ನ್ ಹೇಳ್ತಾನೆ, ಅಪ್ಪ ಹಂಗಾದ್ರೆ ನನ್ ಮೇಲೆ ನಿಮ್ಗೆ ಕೋಪ ಇಲ್ವಾ ಅಂತಂದಾಗ ಇವ್ರು ಹೇಳ್ತಾರೆ, ನಾನೇನಕ್ಕೋ ನಿನ್ ಮೇಲೆ ಕೋಪ ಮಾಡ್ಕೊಳ್ಳಿ, ನೀನ್ ನನ್ ಮಗ ಕಣೋ, ಇನ್ನು ಹೇಳ್ಬೇಕಂದ್ರೆ ನೀನ್ ಫ್ಯೂಚರ್ ನೆನ್ಸ್ಕೊಂಡು ನಾನು ತುಂಬಾನೇ ಸಂತೋಷ ಪಡ್ತಾ ಇದೀನೋ, ನೀನ್ ಸುಮ್ನೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ, ನೀನ್ ಸಂತೋಷವಾಗಿ ಅಲ್ಲಿ ಹೋಗಿ ಚೆನ್ನಾಗಿ ಓದ್ಬಿಟ್ಟು ಬಾರೋ ಅಂತ ಹೇಳ್ತಾ ಇದ್ರೆ ಇವ್ನಿಗಂತೂ ತುಂಬಾನೇ ಅಳು ಬಂದ್ಬಿಡತ್ತೆ. ಅವ್ರಪ್ಪ ನಂಗೆ ಗಟ್ಟಿಗೆ ಹಿಡ್ಕೊಂಡು ಅಳಕ್ಕೆ ಶುರು ಮಾಡ್ಬಿಡ್ತಾನೆ.
ಜಿಯೋ ಅವರಪ್ಪ ಕೂಡ ಎಷ್ಟು ಅಳುನ ಕಂಟ್ರೋಲ್ ಮಾಡ್ತಾ ಇರ್ತಾರೆ, ಬಟ್ ಆಗ್ತಾ ಇಲ್ಲ. ಪಾಪ ಅವರು ತುಂಬಾನೇ ಫೀಲ್ ಮಾಡಿ ಅಳ್ಳಕ್ಕೆ ಶುರು ಮಾಡ್ಬಿಡ್ತಾರೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ, ಈ ವಿಷಯ ಏನು ಇನ್ನೂನು ಹೀರೋ ಅವರಪ್ಪಗೆ ಗೊತ್ತಿಲ್ಲ. ಅಂದ್ರೆ ಹೀರೋ ಬಂದು ಸಿಂಗಾಪುರ್ ಅಲ್ಲೇ ಇರ್ತೀನಿ ಅಂತ ಹೇಳಿರ್ತಾನಲ್ಲ, ಆ ವಿಷಯ ಬಂದು ಅವ್ರಿಗೆ ಗೊತ್ತಿಲ್ಲ. ಇದು ನೆಕ್ಸ್ಟ್ ಡೇ ಬೆಳಗ್ಗೆನೆ ಅವ್ರಿಗೆ ಗೊತ್ತಾಗೋದು. ಆ ವಿಷಯ ಗೊತ್ತಾಗಿದ ತಕ್ಷಣ ಫಸ್ಟ್ ಅವ್ರ ವೈಫ್ ಅವ್ರಿಗೆ, ಅಂದ್ರೆ ಹೀರೋ ಅವ್ರ ಅಮ್ಮ ಅವ್ರ ಫ್ಯಾಮಿಲಿ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಸರಿಯಾಗಿ ಬೈತಾರೆ. ಯಾತರ ನೀವ್ ಇದ್ರ ಫ್ಯಾಮಿಲಿನ ಇಷ್ಟೊಂದು ಸೆಲ್ಫಿಶ್ ಆಗಿದ್ದೀರಾ, ಫಸ್ಟ್ ಆಫ್ ಆಲ್ ನೀವೆಲ್ಲ ಏನ್ ಅನ್ಕೊಂಡಿದ್ದೀರಾ, ಏನ್ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ ಅಂತ ಹೇಳಿ ಸರಿಯಾಗಿ ಬೈದ್ ಬಿಡ್ತಾರೆ. ಫೋನ್ ಕಟ್ ಮಾಡಿದ್ಮೇಲೆ ಇವಾಗ ನಮ್ ಹೀರೋಗೆ ರೈಡು, ಲಿಂಗ್ ಯಾರ್ಗ್ ಹೇಳ್ಬಿಟ್ಟು ನೀನ್ ಫಸ್ಟ್ ಆಫ್ ಆಲ್ ಈ ಡಿಸಿಷನ್ ತಗೊಂಡೆ, ನನ್ನ ಹತ್ರ ಹೇಳ್ದೆ, ನೀನ್ ಎಲ್ಲ ಡಿಸಿಷನ್ ನೀನು ಸ್ವಂತವಾಗಿ ತಗೊಳ್ಳಷ್ಟು ದೊಡ್ಡವನ್ ಆಗ್ಬಿಟ್ಟಿದ್ಯಾ, ಏನ್ ಅನ್ಕೊಂಡಿದ್ದನ್ನೆಲ್ಲ ಮಾಡ್ತಾ ಇದೀಯ ಅಂತ ಬೈತಾ ಇದ್ರೆ, ಪಕ್ಕದಲ್ಲಿರೋ ಜಿ ಅವರಪ್ಪನೇ ಸಮಾಧಾನ ಮಾಡೋದು, ಸರಿ ಕಣೋ ಏನೋ ಕಾತ್ರ ಬೈತಾ ಇದೀಯಾ, ಆಲ್ರೆಡಿ ಅವ್ನ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿದ್ದು ಆಯ್ತು, ಶೀಟ್ ಸಿಕ್ಕಿದ್ದು ಆಯ್ತು, ಇನ್ನಂದು ಏನ್ ಪ್ರಯೋಜನ ಇದೆ, ಅದ್ರಲ್ಲೂ ಅವ್ನ ಫ್ಯೂಚರ್ಗೋಸ್ಕರ ತಾನೆ ಅವನು ಪ್ಲಾನ್ ಮಾಡ್ತಾ ಇರೋದು, ಅವನೇನ್ ಇಷ್ಟಪಟ್ಟು ಹೋಗ್ತಾ ಇದ್ದಾನ ಅಲ್ಲೋಡು, ಈಗಾಗ್ಲೇ ಅವ್ನು ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾನೆ, ಇನ್ನಷ್ಟು ಏನಕ್ಕೋ ನಿನ್ ಮಾತಲ್ಲ ಬೇಜಾರ್ ಪಡಿಸ್ತೀಯಾ, ಹೆಂಗೋ ಓದಕ್ ಹೋಗ್ತಾ ಇದ್ದಾನೆ, ಒಂದ್ 4 ಮಾತು ಒಳ್ಳೇದಾಗಿ ಹೇಳ್ ಕಳ್ಸು ಅಂತ ಹೇಳ್ತಾರೆ. ಹೆಂಗೋ ಟಾಪಿಕ್ ಅಲ್ಲಿಗೆ ಮುಗೀತು. ಫೈನಲ್ ಆಗಿ ಇವ್ರಿಬ್ರು ಕೂಡ ಊರ್ ಬಿಟ್ಟು ಹೋಗೋ ಪ್ಲಾನ್ ಆಯ್ತು. ಇವಾಗ ಅವ್ರವ್ರ ರೂಮ್ಗೆ ಹೋಗ್ತಾರೆ. ಇನ್ನು ಜಿಯಾ ಇವ್ರ ಹತ್ರ ಮಾತಾಡ್ತಾ ಇಲ್ಲ. ಅವ್ರ ಬರ್ತ್ಡೇಗೋಸ್ಕರ ಅಂದ್ರೆ ಹೀರೋ ಬರ್ಡೇಗೋಸ್ಕರ ಒಂದು ಶೂ ತಗೊಂಡಿರ್ತಾಳಲ್ಲ ಇವಳು, ಇಬ್ರಿಗೂ ತಗೊಂಡಿರ್ತಾಳಲ್ಲ, ಆ ಶೂನ ಇಟ್ಬಿಟ್ಟು ಅವ್ರ ರೂಮ್ ಅಲ್ಲಿ ಜೊತೆಗೆ ಒಂದ್ ಲೆಟರ್ ನ ಕೂಡ ಇಟ್ಟಿರ್ತಾಳೆ. ನಾನ್ ನಿಜವಾಗ್ಲೂ ನಿಮ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ, ಐ ಲವ್ ಯು ಅಂತೆಲ್ಲ ಬರ್ದಿರ್ತಾಳೆ. ಅದನ್ನ ನೋಡಿ ಇವ್ರಿಬ್ರು ತುಂಬಾನೇ ಫೀಲ್ ಆಗ್ಬಿಡ್ತಾರೆ. ಹಂಗೆ ಇಬ್ಬರಿಗೂ ಅಳುನೇ ಬಂದ್ಬಿಡುತ್ತೆ. ಇಲ್ಲಿಗೆ ಪಾರ್ಟ್ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.